ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ರೇ ಆಪ್ಟಿಕ್ಸ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀರಿ. ಬೇಸಿಕ್ಸ್ ಎಲ್ಲ ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಟೋಟಲ್ ರಿಫ್ಲೆಕ್ಷನ್ ಅಂದರೆ ಏನು, ಸ್ನೆಲ್ಸ್ ಲಾ ಅಂದರೆ ಏನು, ಎಲ್ಲದನ್ನು ಅರ್ಥ ಮಾಡಿಸಿದ್ದೀನಿ. ಇವತ್ತಿನ ಲೆಕ್ಚರ್ ನಾವು ಡಿಸ್ಕಸ್ ಮಾಡೋಣ ಈ ಲೆಕ್ಚರಲ್ಲಿ ಕಂಪ್ಲೀಟಾಗಿ. ಸೊ ಈ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್, ರಿಫ್ರಾಕ್ಷನ್ ಬೈ ಲೆನ್ಸ್, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಕಾಂಬಿನೇಷನ್ ಆಫ್ ಲೆನ್ಸ್, ಪವರ್ ಆಫ್ ಲೆನ್ಸ್, ರಿಫ್ರಾಕ್ಷನ್ ಥ್ರೂ ಪ್ರಿಸಮ್, ಎಲ್ಲ ತುಂಬ ದೊಡ್ಡ ಟಾಪಿಕ್ಸು, ತುಂಬ ಲೆಂತಿನೋ ಅದು ತುಂಬ ಆಲ್ಮೋಸ್ಟ್ ಎಲ್ಲ ಡಿರೈವೇಷನ್ಸೇ ಮಕ್ಕಳು ಇದರಲ್ಲಿ. ಸೊ ನಿಮ್ಮ ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ 1 ಪೇಜ್ 1.5 ಪೇಜ್ ಇರುತ್ತೆ. ಸೊ ಡೋಂಟ್ ವರಿ, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ವೆರಿ ಸಿಂಪಲ್, ಈಸಿಯಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಪ್ರತಿಯೊಂದು ನಾನು ಹೇಳ್ದಂಗೆ ನೀವು ಅರ್ಥ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡಿಕೊಂಡು ಡಿರೈವೇಷನ್ ಅರ್ಥ ಮಾಡಿಕೊಂಡ್ರೆ ಯು ವಿಲ್ ನೆವರ್ ಫರ್ಗೆಟ್. ಯಾವತ್ತೇ ಆಗಲಿ ಯಾವುದೇ ಡಿರೈವೇಷನ್ಸು ಕಾನ್ಸೆಪ್ಟ್ಸ್ನ ನೀವು ಬೈಹಾರ್ಟ್ ಮಾಡಬಾರ್ದು, ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆದಮೇಲೆ ನೀವೇನು ಮಾಡೋಕ್ಕೆ, ಈಗ ವೆರಿ ಸಿಂಪಲ್. ಇದು ಬೇಸಿಸ್ ಮೇಲೆ ಆಲ್ರೆಡಿ ನ್ಯೂಮರಿಕಲ್ಸ್ ಕೊಟ್ಟಿದ್ದೀನಿ, ನ್ಯೂಮರಿಕಲ್ಸ್ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ನ್ಯೂಮರಿಕಲ್ಸ್ ವೀಡಿಯೋನ ಐ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಲ್ಲದ್ರ ಮೇಲೆ ಇವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ, ಸ್ಪೆಷಲಿ ಪ್ರಿಸಮ್ ಮೇಲೆ ಜಾಸ್ತಿ ನ್ಯೂಮರಿಕಲ್ಸ್ ಮಾಡಿದ್ದೀನಿ, ಸ್ನೆಲ್ಸ್ ಲಾ ಮೇಲೆ ಎಲ್ಲ ನ್ಯೂಮರಿಕಲ್ಸ್ ಒಂದು ವೀಡಿಯೋ ಇದೆ. ಅಲ್ಲಿ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಗೋ ಅಂಡ್ ಚೆಕ್ ದಟ್ ವೀಡಿಯೋ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್. ಸೊ ಯಾವತ್ತೇ ಆಗಲಿ ಮಕ್ಕಳೇ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕಂದ್ರೆ ಆಲ್ವೇಸ್ ಗೋ ಇನ್ ಎ ಆರ್ಡರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಆರ್ಡ್ರಲ್ಲಿ ನಾವು ಸ್ಟಡಿ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಎಲ್ಲ ಡೆರಿವೇಷನ್ ಫಸ್ಟ್ ಐ ಎಕ್ಸ್ಪ್ಲೇನ್ ನೀವು, ಅರ್ಥ ಮಾಡಿಸ್ತೀನಿ, ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ಬೋರ್ಡ್ ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು ಅದನ್ನು ಕೂಡ ನಾನೇ ಬರೆದಿಟ್ಬಿಟ್ಟಿದ್ದೀನಿ. ಬೋರ್ಡ್ ಎಕ್ಸಾಮಲ್ಲಿ ಏನೇನು ಸ್ಟೇಟ್ಮೆಂಟ್ ಬರೀಬೇಕು ಅಂದ್ಬಿಟ್ಟು. ಸೊ ಅದಾದಮೇಲೆ ಸೊ ಇಟ್ಸ್ ವೆರಿ ಸಿಂಪಲ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ನಾನು ಹೇಗೆ ಬರೀಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನೀವು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಬಿಡಿ. ಯು ವಿಲ್ ಬಿ ವೆರಿ ಈಸಿ. ಡಿರೈವೇಷನ್ಸ್ ಎಲ್ಲ ನಿಮ್ಗೆ ಈಸಿ ಆಗುತ್ತೆ ಈ ಚಾಪ್ಟ್ರಲ್ಲಿ. ಓಕೆ, ಫಸ್ಟು ರಿಫ್ರಾಕ್ಷನ್ ಆಫ್ ಸ್ಪೆರಿಕಲ್ ಸರ್ಫೇಸಸ್. ಪ್ರೀವಿಯಸ್ ಐ ಥಿಂಕ್ ನೀವು ಒಂದು ಮಿರರ್ ಈಕ್ವೇಷನ್ನ ಡಿರೈವ್ ಮಾಡಿದ್ರಿ ಪ್ರೀವಿಯಸ್ ಲೆಕ್ಚರಲ್ಲಿ. ಆ್ಯಂಡ್ ವಿ ಡಿಸ್ಕಸ್ ಮೋರ್ ಅಬೌಟ್ ಸ್ನೆಲ್ಸ್ ಲಾ ಆ್ಯಂಡ್ ಆಲ್. ಸೊ ಅಲ್ಲಿ ಮಿರರ್ ಈಕ್ವೇಷನ್ಸಲ್ಲಿ ಐ ಥಿಂಕ್ ದೇ ವಾಸ್ ಓನ್ಲಿ ಒನ್. ನಾವು ಯಾವುದೇ ಮಿರರಲ್ಲಿ ತೊಗೊಂಡ್ರೆ ಬರೀ ಒಂದೇ ಮೀಡಿಯಮ್ ಇರುತ್ತೆ. ಸೊ ಬೇಸಿಕಲಿ ಹಿಯರ್ ವೆನ್ ಎವರ್ ಟೇಕ್ ಲೆನ್ಸ್, ರೈಟ್? ಈಗ ಫಾರ್ ಎಕ್ಸಾಂಪಲ್ ಬೇಸಿಕಲಿ ಏನಕ್ಕೆ ಡಿರೈವ್ ಮಾಡ್ತಾರೆ ಅಂತ ಹೇಳಿದ್ರೆ, ವೈ ವಿ ಡಿರೈವಿಂಗ್ ದಿಸ್, ನಾವು ಲೆನ್ಸ್ ತೊಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಲೆನ್ಸ್ ತೊಗೊಬೇಕಂದ್ರೆ ಒಂದು ಕಡೆ ಏನಾಗುತ್ತೆ, ಸೊ ಯು ಹ್ಯಾವ್ ಒಂದು ಮೆಟೀರಿಯಲ್, ಇಲ್ಲೊಂದು ಯಾವುದೋ ಒಂದು ಮೀಡಿಯಮ್ ಇದ್ದರೆ ಇಲ್ಲಿ ಇನ್ನೊಂದು ಮೀಡಿಯಮ್ ಇರುತ್ತೆ. ಸೊ ಲೈಟ್ ಅನ್ನೋದು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಬರ್ತಾ ಇರುತ್ತೆ. ಸೊ ಇಟ್ಸ್ ಕಮಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ದ ಅದರ್ ಮೀಡಿಯಮ್. ಸೊ ಹಾಗೆ ಏನಾಗುತ್ತೆ ಫಾರ್ಮುಲಾಸು. ಸೊ ಯೂಶಲಿ ಬೋರ್ಡ್ ಎಕ್ಸಾಮ್ ಸಮ್ಟೈಮ್ ವಿಲ್ ಆಸ್ಕ್ ಯು ಇನ್ ಎಕ್ಸಾಮ್, ಫೈಂಡ್ ರಿಲೇಷನ್ ಬಿಟ್ವೀನ್ ದ ಯು ವಿ N1 N2 R ಇದ್ರ ಮಧ್ಯೆ ರಿಲೇಷನ್ ಫೈಂಡ್ ಮಾಡಿ ಅಂತ ಕೇಳ್ತಾ. ಇಟ್ಸ್ ವೆರಿ ಸಿಂಪಲ್ ಡಿರೈವೇಷನ್. ಆ್ಯಕ್ಚುಲಿ ವೆರಿ ಸಿಂಪಲ್. ಸುಮ್ಮನೆ ಸ್ಟೆಪ್ಸ್ ಲೆಂತಿ ಇದೆ, ಬಟ್ ಡಿರೈವೇಷನ್ ಬಂದರೆ ತುಂಬ ಸಿಂಪಲ್. ಈಗ ನಾವೇನು ಮಾಡೋಕ್ಕೂ, ವಿ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂದರೆ ಈ ಬರೀ ಮಿರರ್ ಇದ್ದಿದ್ರೆ 1/v - 1/u, ಬರೀ ಮಿರರ್ಸ್ ಫಾರ್ಮುಲಾ ವಿ ಯೂಸ್ ಮಿರರ್ ಫಾರ್ಮುಲಾ. ಅಲ್ಲಿ ಯಾವುದೇ ಥರ ಮೆಟೀರಿಯಲ್ ಮೀಡಿಯಮ್ ಇರೋದಿಲ್ಲ. ಇಲ್ಲಿ ಒಂದು ಕಡೆ ಇನ್ನೊಂದು ಮೆಟೀರಿಯಲ್ ಇದೆ, ಇನ್ನೊಂದು ಮೆಟೀರಿಯಲ್ ಇದೆ. ಸೊ ಲೈಟ್ ಈಸ್ ಗೋಯಿಂಗ್ ಫ್ರಮ್ ಒನ್ ಮೆಟೀರಿಯಲ್ ಟು ಅದರ್ ಮೆಟೀರಿಯಲ್, ಒನ್ ಮೀಡಿಯಮ್ ಟು ದ ಅದರ್ ಮೀಡಿಯಮ್. What happens? That happens in lens. So before we study lens makers formula, lens formulas, we have to study this. This is a base for the lens formulas. Sometime in exam also will ask you to find relation between U, V and all these things. You find ಮಾಡೋದು ಈಸಿಯಾಗಿ. ಹೇಗೆ ಫೈಂಡ್ ಮಾಡ್ತೀವಿ? ವೆರಿ ಸಿಂಪಲ್ ಮಕ್ಕಳಲ್ಲಿ. ನಾವೇನು ಮಾಡ್ತೀವಿ ಈಗ, ಐ ನೀಡ್ ರಿಲೇಷನ್ ಬಿಟ್ವೀನ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ದಿಸ್ ರೇಡಿಯಸ್ ಆಫ್ ಕರ್ವೇಚರ್ ವಿತ್ N1 and N2. ನಾವು ಲಾಸ್ಟ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ರಿ. ಇಸ್ ದ ಎನಿ ಫಾರ್ಮುಲಾ ವಿಚ್ ರಿಲೇಟ್ಸ್ N1 N2 and angles? That is Snell's law ಅಲ್ವಾ? ಸೊ ಸ್ನೆಲ್ಸ್ ಲಾ ಏನು ಹೇಳುತ್ತೆ, N2 / N1 ದಟ್ ಇಸ್ ನಥಿಂಗ್ ಬಟ್ sin I / sin R. ನೋಡಿ, ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಂತಕ್ಕೆ ನಾವು ಅರ್ಥ ಮಾಡ್ಕೊಬೇಕು. ವೈ, ಯಾಕೆ ಡಿರೈವ್ ಮಾಡಬೇಕು, ಯಾವ ಆ್ಯಂಗಲ್ಸ್ನ ಯಾವ ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡೋಕೆ ಅನ್ನೋದಕ್ಕೆ ದಿಸ್ ಅ ಬೇಸ್ ಫಾರ್ಮುಲಾ. ನನಗೆ N2 ಮತ್ತು N1. ಸೊ ಐ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ U, V, R, N1 N2 ಆಲ್ ದಿಸ್ ಥಿಂಗ್ಸ್. ಸೊ ದಿಸ್ ಅ ಫಾರ್ಮುಲಾ ವಿ ಹ್ಯಾವ್. ಇಲ್ಲಿ ಆ್ಯಂಗಲ್ ಇದೆಯಾ, ಐ ಇದೆಯಾ, ಮತ್ತು ಆರ್ ಇದೆಯಾ? ಸೊ ಐ ಆರ್ ಇರೋದ್ರಿಂದ, ಸೊ ಇಲ್ಲಿ ಐ ಇದೆಯಾ, ಇಲ್ಲಿ ಆರ್ ಇದೆಯಾ? ವಿ ಹ್ಯಾವ್ ಟು ಕನ್ವರ್ಟ್, ವಿ ಹ್ಯಾವ್ ಟು ಗೆಟ್ ಐ ಆ್ಯಂಡ್ ಆರ್. ವಿ ನೀಡ್ ಟು ಫೈಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಐ ಆರ್ ಇನ್ ವಿತ್ ರೆಸ್ಪೆಕ್ಟ್ ಟು ಯು, ವಿ ಆ್ಯಂಡ್ ಆರ್. ಅರ್ಥ ಆಯ್ತಾ? ಸೊ ನಮಗೇನು ಬೇಸಿಕಲಿ ವಿ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ಯು, ವಿ, N1 N2 ಆ್ಯಂಡ್ ಆಲ್. N1 N2 ಕಮ್ಸ್ ಇನ್ ದಿಸ್ ಫಾರ್ಮುಲಾ. ಸೊ N2 / N1 = sin I / sin R. ಸೊ ವಿ ನೀಡ್ ಟು, ಇನ್ ದ ಡಯಾಗ್ರಾಮಲ್ಲಿ ನೋಡಿದಾಗ ಐ ಮತ್ತು ಆರ್ ಇದೆ, N1 ಮತ್ತು N2 ಇದೆ. ವಿ ಹ್ಯಾವ್ ಟು ಗೆಟ್ ರಿಲೇಷನ್ ಬಿಟ್ವೀನ್ ದಿಸ್ ಐ, ಆರ್ ಆ್ಯಂಡ್ ಯು, ವಿ ಆ್ಯಂಡ್ ಆರ್. ದಟ್ಸ್ ವೆರಿ ಸಿಂಪಲ್. ಇಷ್ಟು ಅರ್ಥ ಆದರೆ ದೆನ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈಗೇನು ಮಾಡೋಣ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಆಯಿತಾ? ಸೊ ನಾವೇನು ಮಾಡೋಣ ಈಗ, ಬೇಸಿಕಲಿ ಇಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಗೋ ಹಿಯರ್ ಟು ದಿಸ್. ನಾವು ಯಾವ ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಬೇಕು, ಯಾವ ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್
ಐ ನೀಡ್ ಯು ಅಲ್ವಾ, ಯು ಅಂತ ಹೇಳಿದ್ರೆ ಬೇಸಿಕಲಿ ಕ್ಯಾನ್ ಇಮ್ಯಾಜಿನ್ ದಿಸ್ ಟ್ರಯಾಂಗಲ್ ರೈಟ್, ಯು ಅದರಲ್ಲಿದೆ. ಆಮೇಲೆ ನಾ ಯು ನೀಡ್ ಟು ಫೈಂಡ್ ವಿ, ಸೊ ಅಂದರೆ ಇಮ್ಯಾಜಿನ್ ದಿಸ್ ಟ್ರಯಾಂಗಲ್. ಆದಮೇಲೆ ಐ ನೀಡ್ ಟು ಫೈಂಡ್ ಆರ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಆ್ಯಂಡ್ ಐ ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ದ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್. ಆಬ್ವಿಯಸ್ಲಿ ಇವರು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಬೇಕು. ನಾವೇನು ಮಾಡೋಣ, ವೆರಿ ಸಿಂಪಲ್ ಆಗಿ ಐ ವಿಲ್ ಟೇಕ್ ದಿಸ್ ಆ್ಯಂಗಲ್ ಆ್ಯಸ್ ಆಲ್ಫಾ, ದಿಸ್ ಆ್ಯಂಗಲ್, ಈ ಆ್ಯಂಗಲ್ನ ಆಲ್ಫಾ ಅಂತ ತೊಗೋಣ, ಇದನ್ನು ನಾವು ಬೀಟಾ ಅಂತ ತೊಗೋಣ, ಇದನ್ನು ಆ್ಯಂಗಲ್ನ ಗಾಮಾ ಅಂತ ತೊಗೋಣ. ಸಿಂಪಲ್ ಆಗಿ ಆಲ್ಫಾ ಬೀಟಾ ಗಾಮಾ. ಸೊ ನೀವೇನು ಮಾಡೋಕ್ಕೆ ಬೇಸಿಕಲಿ ಈಗ, ಸೊ ಸೈನ್ ಆಲ್ಫಾ, ಸೊ ಯು ಹ್ಯಾವ್ ಟು ಸೈನ್ ಆಲ್ಫಾ ನಮ್ಗೆ ಇದು ವ್ಯಾಲ್ಯೂ ಬರುತ್ತೆ, ವಿ ಡೋಂಟ್ ವಾಂಟ್ ದ್ಯಾಟ್, ವಿ ವಾಂಟ್ ಟ್ಯಾನ್. ಸೊ ಟ್ಯಾನ್ ಆಲ್ಫಾ ಅಂದರೆ ಏನು, ಎಮ್ ಎನ್ ಡಿವೈಡೆಡ್ ಬೈ 2m. ಟ್ಯಾನ್ ಆಲ್ಫಾ ಅಂದರೆ ಈ ಟ್ರಯಾಂಗಲ್ ನೀವು ONM ತೊಗೊಂಡ್ರೆ ಟ್ಯಾನ್ ಆಲ್ಫಾ ಇಸ್ ನಥಿಂಗ್ ಬಟ್ MN divided by OM. So you're getting relationship between the MN and object distance. Tan beta ಅಂತ ತಗೊಂಡ್ರೆ again this MN opposite divided by adjacent, that is basically MC, that is basically R. Again tan gamma ಅಂತ ಹೇಳಿದ್ರೆ again MN divided by object distance. So we have to find tan values. ಅದಾದಮೇಲೆ ಈ ಆಲ್ಫಾ ಬೀಟಾ ಗಾಮಾ ನಾವು ತೊಗೊಂಡಿರೋ ವ್ಯಾಲ್ಯೂಸು, ಬಟ್ ಆಲ್ಫಾ ಬೀಟಾ ಗಾಮಾ ಅಲ್ಲಿ ಇಲ್ವಲ್ಲ ಅಲ್ಲಿ. ಸೊ ವಿ ಹ್ಯಾವ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ IR ಆ್ಯಂಡ್ ಆಲ್ಫಾ ಬೀಟಾ ಗಾಮಾ. ವೆರಿ ಸಿಂಪಲ್. ಸೊ ಏನಾಗುತ್ತೆ ಬೇಸಿಕಲಿ ಇಲ್ಲಿ, ಸೊ ನಾವು ಈಗ ಐ ಥಿಂಕ್ ನಿಮ್ಮ ಮ್ಯಾಥ್ಸ್ ಗೊತ್ತಿರುತ್ತೆ, ಸಮಥಿಂಗ್ ಕಾಲ್ಡ್ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಅಂದರೆ ಏನು, ಇಫ್ ವೆದರ್ ಯು ನೋ ಇಟ್ ಆರ್ ನಾಟ್, ನಾವು ಯಾವುದೇ ಒಂದು ಆ್ಯಂಗಲ್ನ ಎಕ್ಸ್ಟೆಂಡ್ ಮಾಡಿದ್ರೆ ದಿಸ್ ಆ್ಯಂಗಲ್, ದ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಟು ಆಪೋಸಿಟ್ ಆ್ಯಂಗಲ್ಸ್. ದ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಟು ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಐ ಅನ್ನೋದು ನೋಡಿ ಎಕ್ಸ್ಟೀರಿಯರ್ ಆ್ಯಂಗಲ್, ನೀವು ಈ ಟ್ರಯಾಂಗಲ್, ನಾನೀಗ ಒಂದು ವೇಳೆ if I take a triangle NOC, if I take triangle NOC, in triangle NOC I is equal to, I ಅಂದ್ರೇನು exterior angle, ಇದಕ್ಕೆ ನೋಡಿ extend ಆಗ್ತಾ ಇತ್ತು, it's extending like this. So I ಅನ್ನೋದು external angle, I must be equal to alpha plus beta ಅಲ್ವಾ, ಸಿಂಪಲ್. ಅದೇ ರೀತಿ ನನಗೆ R ಮಧ್ಯೆ ಬೇಕೀಗ, ಐ ವಾಂಟ್ R, ನೀವು ಯೋಚನೆ ಮಾಡಿ. ಸೊ ನಾವು ಈ ಟ್ರಯಾಂಗಲ್ ತೊಗೊಂಡ್ರೆ ಈ ಟ್ರಯಾಂಗಲ್ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು, ಸೊ ನಾನು ಇದು ಆಲ್ಫಾ, ಇದು ಬೀಟಾ ಅಂತ ತೊಗೊಂಡಿದ್ದೀನಿ. ಸೊ ಇದ್ರ ಪ್ರಕಾರ ಬೀಟಾ ಮಸ್ಟ್ ಬಿ ಈಕ್ವಲ್ ಟು R ಪ್ಲಸ್ ಸಿ ಅಲ್ವಾ, ಬೀಟಾ ಮಸ್ಟ್ ಬಿ ಈಕ್ವಲ್ ಟು R ಪ್ಲಸ್ ಇದಂತೂ ಗಾಮಾ ಅಂತ ತೊಗೊಂಡಿದ್ದ, R ಪ್ಲಸ್ ಗಾಮಾ. ಅರ್ಥ ಆಗ್ತಾ ಇದೆಯಾ? ಈ ಟ್ರಯಾಂಗಲ್ ಇದೆಯಲ್ವಾ, ಈ ಟ್ರಯಾಂಗಲ್ ಒಂದು ಸೈಡ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತೆ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಟು ಆಪೋಸಿಟ್ ಆ್ಯಂಗಲ್ಸ್, ಇದಕ್ಕೆ ಆಪೋಸಿಟ್ ಇದು ಮತ್ತು ಇದು. ಸೊ ಬೀಟಾ ಇಸ್ ಈಕ್ವಲ್ ಟು R ಪ್ಲಸ್ ಗಾಮಾ, ನನಗೆ R ಬೇಕಲ್ವಾ, ಸೊ R ಏನಾಗುತ್ತೆ ಇಲ್ಲಿ ಬೀಟಾ ಮೈನಸ್ ಗಾಮಾ, R ವ್ಯಾಲ್ಯೂ ಬಂದು ಏನಾಗುತ್ತೆ, R ಬಂದು ಬೀಟಾ ಮೈನಸ್ ಗಾಮಾ. ಇಫ್ ಯು ಕನ್ಸಿಡರ್ ಟ್ರಯಾಂಗಲ್ NCI, ಟ್ರಯಾಂಗಲ್ NCI, ಇಷ್ಟು ನಿಮ್ಗೆ ಅರ್ಥ ಆಗ್ಬಿಟ್ರೆ ಡಿರೈವೇಷನ್ ಮುಗೀತು. ಇಷ್ಟೇ ಡಿರೈವೇಷನ್. ಐ ಬಂದಿದೆ ಇಲ್ಲಿ, ಆರು ಬಿ, ಇಷ್ಟು ನೀವು ಅರ್ಥ ಮಾಡ್ಕೊಂಬಿಟ್ರೆ ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು, ಐ ಮತ್ತು ಆರ್ನ ಫೈನ್ ಮಾಡಿ, ಏನಂತ ಐ ಆ್ಯಂಡ್ ಆರ್ ಫೈನ್ ಮಾಡಬೇಕು, ಸೊ ದಟ್ ಐ ಕ್ಯಾನ್ ಪುಟ್ ಇನ್ ದ ಫಾರ್ಮುಲಾ N2 by N1 is equal to sin I by sin R. ಆಯಿತಾ? ಅದಾದಮೇಲೆ ಈ ಆಲ್ಫಾ ಮತ್ತು ಬೀಟಾಗೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್. ಈಗ ನೀವು ಆಲ್ಫಾ ಅಂತ ತೊಗೊಂಡ್ರೆ ಏನಾಗುತ್ತೆ, MN ಡಿವೈಡೆಡ್ ಬೈ, ಏನು ಬರೀಬೋದು, ಆಲ್ಫಾ ಪ್ಲೇಸಲ್ಲಿ ಐ ಕ್ಯಾನ್ ರೈಟ್ MN ಡಿವೈಡೆಡ್ ಬೈ OM ಅಂತ ಬರೀಬೋದು. MN ಡಿವೈಡೆಡ್ ಬೈ OMನ ಬೇಕಾದ್ರೆ ಐ ಕ್ಯಾನ್ ರೈಟ್ ಇಮೇಜ್ ಡಿಸ್ಟೆನ್ಸ್ U ಅಂತ ಬರೀಬೋದು. ಇನ್ಫ್ಯಾಕ್ಟ್ ಯು ಕ್ಯಾನ್ ರೈಟ್ U ಅಂತ ಕೂಡ ಬರೀಬೋದು ಆ್ಯಕ್ಚುಲಿ, ಆರ್ ಲೇಟರ್ ವಿಲ್ ಸಬ್ಸ್ಟಿಟ್ಯೂಟ್ ಇಲ್ಲಿ, ಆಸ್ ಪರ್ ಎನ್ಸರ್ ವಿಲ್ ಸಬ್ಸ್ಟಿಟ್ಯೂಟ್ ಲೇಟರ್. ಸೊ OM ಬರುತ್ತಾ. ಬೀಟಾ ಅಂತ ಏನು ಬರುತ್ತೆ ಇಲ್ಲಿ, ಬೇಸಿಕಲಿ ಬೀಟಾ ಅಂತ ಹೇಳಿದ್ರೆ MN ಡಿವೈಡೆಡ್ ಬೈ MN ಡಿವೈಡೆಡ್ ಬೈ MN ಡಿವೈಡೆಡ್ ಬೈ MC ಅಂತ ಬರುತ್ತೆ. ಅದೇ ರೀತಿ ಇಲ್ಲೇನು ಬೀಟಾ ಅಂತ ಏನು ಬರುತ್ತೆ, ಸೇಮ್ ಬೀಟಾ ಅಂದರೆ ಸೇಮ್ MN ಡಿವೈಡೆಡ್ ಬೈ ನಿಮಗೆ MC ಬರುತ್ತೆ, ಮೈನಸ್ ಗಾಮಾ ಅಂದರೆ ಏನು ನೋಡಿ, ಈ ಟ್ರಯಾಂಗಲ್ ತೊಗೊಬೇಕು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗಾಮಾ ಅಂದರೆ MN ಡಿವೈಡೆಡ್ ಬೈ MN divided by MI ಬರುತ್ತೆ. ಸೊ ವಾಟ್ ಈಸ್ ದಿಸ್ OM? OM is nothing but object distance U. What is MC? MC is nothing but R. What is your ಅದು R? What is MI? V. So we got some relation. Very simple now. Go to the formula, that is N2 by N1 is equal to sin I by sin R. For smaller values of angle, ನಿಮ್ಗೆ ಗೊತ್ತಿಲ್ಲ, ಸ್ಮಾಲ್, ನಾನು ಪ್ರೀವಿಯಸ್ ಲೆಕ್ಚರು ಹೇಳಿದೆ, for smaller values of angle sin I is nothing but I. ನಾವೇನು ಬರಿಬೋದನ್ನ I by R ಅಂತ ಬರೀಬೋದು. ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಗೇನು ಬರುತ್ತೆ ನಿಮಗೆ, N1 into I should be equal to N2 into R. ಅಷ್ಟೇ ಮಕ್ಕಳೇ. ಏನು ಮಾಡೋಕ್ಕೆ ನೀವು ಈ I ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು,
ಆರ್ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಮ್ ಎನ್ ಎಲ್ಲ ಕಾಮನ್ ಇರುತ್ತೆ, ಎಮ್ ಎನ್ ಕಾಮನ್ ತೊಗೊಬೇಕು, ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಒ ಎಮ್ ಎಮ್ ಸಿ ಎಮ್ ಐ ಎಲ್ಲ ಅದ್ರ ಏನು ವ್ಯಾಲ್ಯೂ ಇದೆ, ಒ ಎಮ್ ಅನ್ನೋದು ನೆಗೆಟಿವ್. ನೋಡಿ ಎಸ್ಟರ್ಡೇ ಐ ಟೋಲ್ಡ್ ಇನ್ ದ ಕ್ಲಾಸ್, ನಾನು ಪ್ರೀವಿಯಸ್ ಲೆಕ್ಚರ್ ಹೇಳಿದ್ದೀನಿ. ಸೊ ಒ ಎಮ್ ಅನ್ನೋದು ನೆಗೆಟಿವ್ ಅಂದರೆ ಇಟ್ಸ್ ಮೆಜರ್ಡ್ ಅಗೇನ್ಸ್ಟ್ ರೇ. ಒ ಎಮ್ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ಯು ಆ್ಯಂಡ್ ಯುವರ್ ಎಮ್ ಸಿ ಮಸ್ಟ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಇನ್ ದ ಡೈರೆಕ್ಷನ್ ಆಫ್ ರೇ. ಆಫ್ಟರ್ವರ್ಡ್ಸ್ ಎಮ್ ಐ ಇಸ್ ನಥಿಂಗ್ ಬಟ್ ಪ್ಲಸ್ ವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ನೀವು ಯಾವತ್ತೇ ಡಿರೈವೇಷನ್ನ ಸ್ಟೆಪ್ಸನ್ನ ಮಗ್ಗಪ್ ಮಾಡಬಾರ್ದು, ನೀವು ಹಿಂಗೆ ಅರ್ಥ ಮಾಡ್ಕೊಬೇಕು. ಈಗ ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ನಾವೇನು ಮಾಡೋಕ್ಕೆ ಸಿಂಪಲ್ಲಾಗಿ ಐ ಆರ್, ಈ ಐ ಮತ್ತು ಆರ್ಗೆ ಐ ವಿ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ಆ್ಯಂಡ್ ಆರ್ ಯು ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಬೀಟಾ ಆ್ಯಂಡ್ ಗಾಮಾ. ಎರಡು ಬರೆದಾದ್ಮೇಲೆ ಆಲ್ಫಾ ಪ್ಲೇಸಲ್ಲಿ ಎಮ್ ಎನ್, ಎಲ್ಲದಕ್ಕೂ ಅಷ್ಟೇ ಎಮ್ ಎನ್ ಡಿವೈಡ್ ಬೈ ಒ ಎಮ್, ಬೀಟಾ ಇಸ್ ಎಮ್ ಎನ್ ಡಿವೈಡ್ ಬೈ ಎಮ್ ಸಿ, ಗಾಮಾ ಈಸ್ ಬೇಸಿಕಲಿ ಏನಾಗುತ್ತೆ ಎಮ್ ಎನ್ ಡಿವೈಡ್ ಬೈ ಎಮ್ ಐ ಬರುತ್ತೆ. ಅದನ್ನು ಬರಿತೀವಿ ಇಲ್ಲಿ. ಅದನ್ನು ಈ ಫಾರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ನೀವು ಇಷ್ಟೇ ನೆನ್ಪಿಟ್ಕೊಬೇಕು. ಈಗ ನೀವೇನು ಮಾಡ್ತೀರಾ, ಇಫ್ ಯು ವಾಂಟ್ ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ ಡಿರೈವೇಷನ್ನ, ಯು ವಿಲ್ ಈಸಿಲಿ ಗೆಟ್ ಇಟ್. ಬಟ್ ಎಕ್ಸಾಮಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ಇನ್ ದಿಸ್ ವೇ. ಅರ್ಥ ಆಯ್ತಾ? ಸೊ ನಾನು ನಾನು ಬರ್ಕೊಂಡು ಇಲ್ಲೇ ಮಾಡಿದ್ರೆ ಟೈಮ್ ಹಿಡಿಯುತ್ತೆ. ಐ ವಾಂಟೆಡ್ ಟು ಮೇಕ್ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್. ಎಲ್ಲ ಡಿರೈವೇಷನ್ ಹೇಳ್ಕೊಡ್ಬೇಕಿತ್ತು ಈ ಲೆಕ್ಚರಲ್ಲಿ. ಈಗ ಇದು ದಿಸ್ ಇಸ್ ವಾಟ್. ಸೊ ನೀವು ಯಾವತ್ತೇ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬಂದಾಗ ಇಫ್ ಯು ವಾಂಟ್ ಟು ಗಿವ್ 5 ಮಾರ್ಕ್ಸ್ ಎಲ್ಲ ಕೊಟ್ಟಾಗ ಫಸ್ಟ್ ಯಾವತ್ತಾಗಲಿ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಯಾವತ್ತೇ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದೆರ್ ಈಸ್ ಅ ಸರ್ಫೇಸ್, ಯು ಕ್ಯಾನ್ ಅಸ್ಯೂಮ್ N1 is a refractive index of the outside medium, N2 is a refractive index of medium 2, U is object distance, V is the image distance, R is the radius of curvature. Let's assume alpha, let's take alpha as triangle NOM, let's beta as triangle NCM, let's take triangle NIM as gamma. ಈ ಥರ ಒಂದು ಸ್ಟೇಟ್ಮೆಂಟ್ ಬರೀಬೇಕು, ಏನೋ ಒಂದು ಬರೀರಿ ಆ್ಯಕ್ಚುಲಿ. ಆಯಿತಾ? ಅದೇನು ನಾವು ಸೈನ್ಸ್ ಟೀಚರ್ಸು, ಯಾರು ಸೈನ್ಸ್ ಟೀಚರ್ಸ್ ಅದಲ್ವಾ, ಅಷ್ಟೊಂದು ತಲೆ ಕೆಡಿಸ್ಕೋದಿಲ್ಲ. ಬಟ್ ಯು ಶುಡ್ ಎಕ್ಸ್ಪ್ಲೇನ್ ದ ಡಯಾಗ್ರಾಮ್ ಫಸ್ಟ್. ನಿಮ್ಮ ಸ್ವಂತ ಏನು ನಿಮ್ಮ ತಲೆಯಲ್ಲಿ ಏನು ವರ್ಡ್ಸ್ ಬರ್ತಾ ಆ ವರ್ಡ್ಸ್ನ ಆರಾಮ್ ಬರೀಬೋದು. ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಆದಮೇಲೆ ಅದಾದಮೇಲೆ ಇವತ್ತು ನಾನು ಹೇಳ್ದಂಗೆ ಇವತ್ತು ಕನ್ಸಿಡರ್ ಟ್ರಯಾಂಗಲ್ ಎನ್ ಒ ಸಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬರುತ್ತೆ. ಟ್ರಯಾಂಗಲ್ ಎನ್ ಸಿ ಐ ಮಾಡಿದಾಗ ನಮಗೆ ಬೀಟಾ ಮೈನಸ್ ಗಾಮಾ ಬರುತ್ತೆ. ಅದಾದಮೇಲೆ ಫಸ್ಟ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್. ಸೊ ಟ್ಯಾನ್ ಆಲ್ಫಾ, ಟ್ಯಾನ್ ಬೀಟಾ, ಟ್ಯಾನ್ಗೆ 1/1 ಬರ್ದಿದ್ದೀವಿ ನಾವು. ಟ್ಯಾನ್ ಆಲ್ಫಾ ಅಂದರೆ ಎಮ್ ಎನ್ ಬೈ ಒ ಎಮ್. ಅದಾದಮೇಲೆ ಸಿಮಿಲರ್ ಟ್ಯಾನ್ ಬೀಟಾ ಅಂತ ಹೇಳಿದ್ರೆ ಎಮ್ ಎನ್ ಡಿವೈಡ್ ಬೈ ಎಮ್ ಸಿ. ಟ್ಯಾನ್ ಗಾಮಾ ಅಂತ ಹೇಳಿದ್ರೆ ಎಮ್ ಎನ್ ಡಿವೈಡ್ ಬೈ ಎಮ್ ಐ. ಸೊ ಅದನ್ನೆಲ್ಲ ಬರೆಯೋಣ ನಾವು. ಫಸ್ಟ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್, ಟ್ಯಾನ್ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಸೊ ನಾವು ಡೈರೆಕ್ಟಾಗಿ ನಾವು ಏನು ಬರೀಬೋದನ್ನ ಇಟ್ಸ್ ಈಕ್ವಲ್ ಟು ಆಲ್ಫಾ, ಇಟ್ಸ್ ಈಕ್ವಲ್ ಟು ಬೀಟಾ, ಇಟ್ಸ್ ಈಕ್ವಲ್ ಟು ಗಾಮಾ ಅಂತ ಬರೀಬೋದು. ಬಿಕಾಸ್ ಫಸ್ಟ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್ ಟ್ಯಾನ್ ಆಲ್ಫಾ ಇಸ್ ನಥಿಂಗ್ ಬಟ್ ಆಲ್ಫಾ ಓನ್ಲಿ. ಸೊ ಆಲ್ಫಾ ಇಸ್ ಬೇಸಿಕಲಿ ಎಮ್ ಎನ್ ಬೈ ಒ ಎಮ್. ನಂಗೆ ಆಲ್ಫಾ ವ್ಯಾಲ್ಯೂ ಸಿಗ್ತಾ, ಬೀಟಾ ಸಿಗ್ತಾ, ಗಾಮಾ ಸಿಗ್ತಾ, ನಾವು ಇದನ್ನೇನು ಮಾಡೋಕ್ಕೆ ಈಗ ತೊಗೊಂಡೋಗಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ವಿ ಶುಡ್ ಡು, ಸೊ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಸಬ್ಸ್ಟಿಟ್ಯೂಟಿಂಗ್ ದಿಸ್ ಇನ್ equation 1 and 2, you're going to get I is this such, R is this much, and you'd use Snell's law and you're going to get this. ಇದಾದ್ಮೇಲೆ ಏನು ಮಾಡೋಕ್ಕೋ ನೀವೇ ಟ್ರೈ ಮಾಡೋಕ್ಕೆ. ಈಗ ಇದರಲ್ಲಿ ಏನು ಮಾಡೋಕ್ಕೆ, ನೀವು ಐ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆರ್ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲದರಲ್ಲಿ ಎಮ್ ಎನ್ ಇದೆಯಾ, ಎರಡೂ ಕಡೆ ಎಮ್ ಎನ್ ತೊಗೊಂಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೈನಸ್ ಯು, ನೀವು ಇಮೇಜ್ ಡಿಸ್ಟೆನ್ಸ್ ಪ್ಲಸ್ ವಿ ಆ್ಯಂಡ್ ಆರ್ ಬಂದು ಪ್ಲಸ್ ಆರ್ ಹಾಕಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ಸ್. ನಾನೇ ಮಾಡಿದ್ದೀನಿ ಇಲ್ಲಿ. can just check by yourself ಮಕ್ಕಳು. take mn common now. So mn actually ನೀವು if you want you can add one more step. ಆ ಸ್ಟೆಪ್ಪಲ್ಲಿ ನೀವೇನು ಬರೀಬೋದು ಅಂದರೆ you can take n2 as common. ಅಂದರೆ ಇಲ್ಲಿ n2 ಅಂತಲೇ ಬರೋದು, ಎಷ್ಟು ಸ್ಟೆಪ್ಸ್ ಬೇಕಾದರೂ ಬರೀಬೋದು. n2 ಅಂತ ಬರೋದು, ನೀವು mn ಕಾಮನ್ ತೊಗೊಬೇಕು. ಇಲ್ಲಿ mn ಕಾಮನ್ ತೊಗೊಂಡು 1/mc ಮೈನಸ್ 1/mi ಅಂತ ಬರುತ್ತೆ. ಅದೇ ರೀತಿ ಆ ಕಡೆನೂ ಬರುತ್ತೆ. ಸೊ mn ಎರಡೂ ಕಡೆ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ನಾನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ ಎಲ್ಲ ಕಡೆನೂ. ಅರ್ಥ ಆಯಿತಾ? ನೀವು ಹಿಂಗೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಎವ್ರಿಥಿಂಗ್ ಮಕ್ಕಳೇ, ಯು ವಿಲ್ ಗೆಟ್ ದ ಆನ್ಸರ್. ದಟ್ಸ್ ವೆರಿ ಅಂಡರ್ಸ್ಟುಡ್ ನೌ. ದಿಸ್ ಇಸ್ ಹೌ ಇಟ್ ಈಸ್. ನೋಡಿ ಏನು ವಾಟ್ ಇಸ್ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಎಲ್ಲ ಫಾರ್ಮುಲಾಸ್ಗೂ ಇದು ಬೇಕಾಗುತ್ತೆ. ಅಂದರೆ ಇಲ್ಲಿ ಮೀಡಿಯಮ್ N2 ಇದೆಯಾ, ಮೀಡಿಯಮ್ N1 ಇದೆಯಾ. ಸೊ ರೇ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ, ರೇ ಬಂದು N1 ಇಂದ N2 ಹೋಗ್ತಾ ಇದೆ. ಫಾರ್ಮುಲಾ ಏನು, ಎಲ್ಲಿಗೆ ಹೋಗ್ತಾ ಇದೆ, ದಟ್ ಈಸ್ N2 ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾಯಿಲ್ಲ, ಇಮೇಜ್. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, N1 ಇಂದ N2 ಹೋಗ್ತಾ ಇದೆ. N2 ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್ ಮೈನಸ್ ಎಲ್ಲಿಂದ ಬರ್ತಾ ಇದೆ, N1 ಇಂದ ಬರ್ತಾ ಇದೆ, N1 ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ದಟ್ ಮಸ್ಟ್ ಬಿ ಈಕ್ವಲ್ ಟು ಅಗೇನ್ N1 N2 ಹೋಗ್ತಾ ಇಲ್ಲ. ಸೊ N2 ಮೈನಸ್ N1 ಡಿವೈಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್. ಇದು ನೆನ್ಪಿಟ್ಕೊಳ್ಳಿ.
ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಡಿವೈಡ್ ಬೈ ವೇಜ್ ಡಿಸ್ಟೆನ್ಸ್, ಇಷ್ಟು ನೆನ್ಪಿಟ್ಕೊಳ್ಳಿ. N2V ಮೈನಸ್ N1U ಡಿವೈಡ್ ಬೈ N2 ಮೈನಸ್ N1/R. ನಿಮ್ಗೆ ಇದು ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ 2 ಡಿರೈವೇಷನ್ಸ್ ಆರ್ ಡೆಡ್ ಈಸಿ. ಸಮಥಿಂಗ್ ಕಾಲ್ಡ್ ಫೋಕಲ್ ಲೆಂತ್, ಕಾಂಬಿನೇಷನ್ ಆಫ್ ಲೆನ್ಸು, ನಮ್ದಿದು ವಿಲ್ ಗೋ ಒನ್ ಬೈ ಒನ್, ಹೋಗೋಣ ಬಿಡಿ. ವಿಲ್ ಗೋ ಟು ದಿಸ್ ಒನ್ ನಾವು, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಓಕೆ, ಈಗ ಅಗೇನ್ ವೆರಿ ಸಿಂಪಲ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾನು. ಸೊ ನಾವೇನು ಮಾಡ್ತೀವಿ ಈಗ, ಬೇಸಿಕ್ ರಿಫ್ರಾಕ್ಷನ್ ಬೈ ಲೆನ್ಸ್. ಸೊ ಇಲ್ಲಿ ಲೆನ್ಸ್ ಇದೆಯಲ್ವಾ ಇಲ್ಲಿ, ಸೊ ದಿಸ್ ದ ಲೆನ್ಸ್. ಸೊ ವಿ ನೀಡ್ ಟು ಫೈನ್ ಅಗೇನ್ ರಿಲೇಷನ್ ಬಿಟ್ವೀನ್. ಸೊ ನೀವು ಏನು ಫೈನ್ ಮಾಡ್ತಾ ಇದ್ರಿ ನೀವೆಲ್ಲ ನೀವೆಲ್ಲ ವೆನ್ ಯೂಸ್ ಟು ಸ್ಟಡಿ ಇನ್ ಯುವರ್ 10th ಕ್ಲಾಸ್ ಆ್ಯಂಡ್ ಆಲ್, ನಾವು ಈ ಮೆಟೀರಿಯಲ್ ಮೀಡಿಯಮ್ನ ನಾವು ತೊಗೊತಾನೆ ಇಲ್ಲ. ವಿ ಡೋಂಟ್ ಕನ್ಸಿಡರ್ ಮೀಡಿಯಮ್ ಆ್ಯಸ್ ನಾವು ಅದನ್ನು ತೊಗೊತಾ ಇಲ್ಲ ಮೀಡಿಯಮ್. ಡೈರೆಕ್ಟ್ ನೀವು ಫಾರ್ಮುಲಾನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತಾ ಇದ್ರಿ 10th ಬಟ್ ಇಲ್ಲೇನಾಗಿದೆ ಈಗ, ಬೇಸಿಕಲಿ ಯು ಹ್ಯಾವ್ ಟು ಕನ್ಸಿಡರ್ ಮೆಟೀರಿಯಲ್ ಮೀಡಿಯಮ್ ಆಲ್ಸೋ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ದಿಸ್ ಕಾಲ್ಡ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಒಂದು ಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಮೀಡಿಯಮ್ ಗೊತ್ತಿರಬೇಕಲ್ವಾ. ಈಗ ನೌಡೇಸ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ವೆರಿ ಗುಡ್ ಸ್ಪೆಕ್ಸಸ್ ವಿತ್ ವೆರಿ ಥಿನ್ ಮೆಟೀರಿಯಲ್. ತುಂಬ ಥಿನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ಲು, ಲೈಟ್ ವೆಯ್ಟ್ ಆಗಿರುತ್ತೆ, ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಆ್ಯಕ್ಚುಲ್ ಡೆನ್ಸಿಟಿ ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ಆಪ್ಟಿಕಲ್ ಡೆನ್ಸಿಟಿ ಇಸ್ ಡಿಫ್ರೆಂಟ್, ಮಾಸ್ ಡೆನ್ಸಿಟಿ ಇಸ್ ಡಿಫ್ರೆಂಟ್. ಸೊ ಈ ಥರ ಯಾವ ಮೀಡಿಯಮ್ನ ಕನ್ಸಿಡರ್ ಮಾಡಬೇಕು ಟು ಮೇಕ್ ದ ಲೆನ್ಸಸ್ ಆ್ಯಂಡ್ ಆಲ್. ಅದರಿಂದ ಸೊ ಯು ನೀಡ್ ಟು ಗೆಟ್ ಎ ಫಾರ್ಮುಲಾ ಅಗೇನ್ ವಿಚ್ ರಿಲೇಟ್ಸ್ ಯು ವಿ ಆ್ಯಂಡ್ ದ ಮೀಡಿಯಮ್. ಸೊ ಇನ್ಸೈಡ್ ಮೆಟೀರಿಯಲ್ ಬಂದು N2 ಅಂತ ತಗೋಣ. ವಿಲ್ ಟೇಕ್ ದ ಮೆಟೀರಿಯಲ್ ಆಸ್ ವಾಟ್, N2. ಔಟ್ಸೈಡ್ ಈಸ್ N1. ಎರಡೂ ಇದು ಸಿಂಪಲ್ ಡೆರಿವೇಷನ್. ಐ ವಿಲ್ ಕ್ವಿಕ್ಲಿ ಟೆಲ್ ಯು ಮಕ್ಕಳೇ, ವೆರಿ ಸಿಂಪಲ್ ಡೆರಿವೇಷನ್ ಇಟ್ ಈಸ್. ಸೊ ಇಟ್ಸ್ ತುಂಬ ಸಿಂಪಲ್ ಡೆರಿವೇಷನ್. ನಾವೇನು ಮಾಡ್ತೀವಿ, ಇದನ್ನು 2 ಸ್ಟೇಜಸಲ್ಲಿ ಡಿರೈವ್ ಮಾಡ್ತೀವಿ, 2 ಸ್ಟೇಜಸಲ್ಲಿ. ಫಸ್ಟ್ ಬಂದು ದ ರೇ ಈಸ್ ಗೋಯಿಂಗ್, ನಾನು ಬರೀ ಸರ್ಫೇಸ್ ನಾನು ABC ತೊಗೊತೀನಿ, ಓನ್ಲಿ ABC ಸರ್ಫೇಸ್ ಅಲ್ಲಿ ಟೇಕ್ ಇಟ್. ಇಲ್ಲಿ ಏನಾಗಿದೆ, ಇಮೇಜನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಡೆರಿವೇಷನ್ ನೀವೇ ಮಾಡ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಇಲ್ಲಿ ರೇ ಅನ್ನೋದು ಏನಾಗ್ತಾ ಇದೆ, ಸೊ ಆಬ್ಜೆಕ್ಟ್ ಈಸ್ ಹಿಯರ್, ರೇ ಈಸ್ ಗೋಯಿಂಗ್. ಇಲ್ಲಿ ಫುಲ್ಲಿ ಮೀಡಿಯಮ್. ಇಮ್ಯಾಜಿನ್ ದಟ್ ಇಲ್ಲಿ ಫುಲ್ N1 ಇದೆ, ಇಲ್ಲಿ ಫುಲ್ಲಿ N2 ಇದೆ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಫುಲ್ಲಿ ಮೀಡಿಯಮ್ ಇದೆ, ಇಲ್ಲಿ ಕಡೆ ಫುಲ್ ಮೀಡಿಯಮ್, N2 ಮೀಡಿಯಮ್ ಇದೆ. ಈಗ ರೇ ಏನಾಗುತ್ತೆ, ಬೇಸಿಕಲಿ ಈ ರೇ ಬಂದು ಇಲ್ಲಿಂದ ಅಲ್ಲಿ ಬರುತ್ತಾ, ಎಲ್ಲೋ ಒಂದು ಇಮೇಜ್ ಫಾರ್ಮ್ ಆಗುತ್ತೆ, ಸಮ್ವೇರ್ ಎಲ್ಸ್ ಇಮೇಜ್ ವಿಲ್ ಫಾರ್ಮ್, ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಲೆಟ್ಸ್ ಟೇಕ್ ದ ಇಮೇಜಸ್ I ಅಂತ. ಇದು ಆಬ್ಜೆಕ್ಟ್ ಡಿಸ್ಟೆನ್ಸು, ಇದು ಇಮೇಜ್ ಡಿಸ್ಟೆನ್ಸು, ಆಯಿತಾ? ಅದರಿಂದ V' ಅಂತ ತೊಗೊಂತೀನಿ. ನಾಟ್ ಫೈನಲ್ ಇಮೇಜ್, ಇಟ್ಸ್ ಇಂಟರ್ಮೀಡಿಯೇಟ್ ಇಮೇಜ್, V' ಅಂತ ತೊಗೊತೀನಿ. ನಾನು ಏನು ಮಾಡ್ತೀನಿ, ಅಲ್ಲಿ ಅಪ್ಲೈ ದ ಫಾರ್ಮುಲಾ. ವಾಟ್ ಫಾರ್ಮುಲಾ? ನಾವು ಪ್ರೀವಿಯಸ್ಲಿ ಕಲ್ತ್ರಲ್ಲ, ಈಗ ತಾನೇ ಕಲ್ತ್ರಲ್ವಾ, ಸೇಮ್ ಇದೇ ಫಾರ್ಮುಲಾ ನೋಡಿ, ಸೇಮ್ ಕಂಡೀಷನ್. ಇಲ್ಲಿ ಏನಿದೆಯೋ ಅದೇ ಕಂಡೀಷನ್ ಇಲ್ಲಿ. ಅರ್ಥ ಆಯ್ತಾ? ಸೊ ಅಂದರೆ ಈ ಕಡೆ N2 ಮೀಡಿಯಮ್ ಇದೆ, N1 ಮೀಡಿಯಮ್ ಇದೆ, ಸೇಮ್ ಫಾರ್ಮುಲಾ ಏನಿಲ್ಲಿ, N2 ಡಿವೈಡೆಡ್ ಬೈ V' ಮೈನಸ್ N1 ಡಿವೈಡೆಡ್ ಬೈ U ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ ನಿಮಗೆ R1 ಅಂತ ಬರ್ತೀವಿ, ಫಿಟಿಗೆ R1. ಓಕೆ, ಅರ್ಥ ಆಯ್ತಾ? ಇದನ್ನು ಇದಕ್ಕೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದಾದಮೇಲೆ ಈ ಸರ್ಫೇಸ್ ತೊಗೊತೀವಿ. ಈಗ ಸೆಕೆಂಡ್ ಸರ್ಫೇಸ್ ತೊಗೊಂಡಾಗ ಏನಾಗುತ್ತೆ, ಬೇಸಿಕಲಿ ಸೆಕೆಂಡ್ ಸರ್ಫೇಸ್ ತೊಗೊಂಡಾಗ ಇಲ್ಲಿ ಕಂಪ್ಲೀಟ್ಲಿ ಡೆನ್ಸರಿ N2 ಮೀಡಿಯಾ ಇರುತ್ತೆ, ಇಲ್ಲಿ N1 ಮೀಡಿಯಾ ಇರುತ್ತೆ. ನಾವೇನು ಇಲ್ಲೇನು ಅಸ್ಯೂಮ್ ಮಾಡ್ತೀವಿ, ಈಗ ಇಲ್ಲಿ ಏನು ಬೇಕಂದ್ರೆ ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ, ಬಟ್ ನಾನು ಬರೀ ಅರ್ಧ ತೊಗೊಂಡಿದ್ದೀನಲ್ವಾ. ಸೊ ಏನು ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಿಲ್ಲ, ಯಾವುದೋ ಬೇರೆ ಲೊಕೇಶನ್ ಫಾರ್ಮ್ ಆಗಿರುತ್ತೆ. ಸೊ ವಿ ಕಾಲ್ ದಿಸ್ ಇಸ್ V'. ಇನ್ನೊಂದು I ಅಂದರೆ ಇದೊಂದು ಇಮ್ಯಾಜಿನರಿ ದಿಸ್ ಒನ್. ಅಂದರೆ ನೋಡಿ, ಈಗ ನೀವು ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಈಗ ಇಲ್ಲಿ ಆಬ್ಜೆಕ್ಟ್ ಇಲ್ಲಿ ಬರುತ್ತಾ, ಇಮೇಜ್ ರೇ ಬರುತ್ತಾ, ಫಸ್ಟ್ ಇಟ್ ಸಫರ್ಸ್ ರಿಫ್ರಾಕ್ಷನ್ ಅಟ್ ದ ಫಸ್ಟ್ ಸರ್ಫೇಸ್, ದೆನ್ ಅಗೇನ್ ಇಲ್ಲಿ ಬಂದಾದ್ಮೇಲೆ ಮತ್ತೆ ಅಗೇನ್ ಇಟ್ ಸಫರ್ಸ್ ಅ ರಿಫ್ರಾಕ್ಷನ್ ಸೆಕೆಂಡ್ ಸರ್ಫೇಸ್ ಆಲ್ಸೋ. ಸೊ ಇಟ್ ವಿಲ್ ಕಮ್ ಹಿಯರ್. ಇಫ್ ದ ಸೆಕೆಂಡ್ ಸರ್ಫೇಸ್ ವಾಸ್ ನಾಟ್ ದೇರ್, ನೋಡಿ ಇದನ್ನ ಇಲ್ಲಿ ಬರ್ದು ತೋರಿಸ್ತೀನಿ, ಆಯ್ತಾ? ಇಫ್ ದ ಸೆಕೆಂಡ್ ಸರ್ಫೇಸ್ ವಾಸ್ ನಾಟ್ ದೇರ್, ಫಸ್ಟ್ ಆಗುತ್ತೆ, ಮತ್ತೆ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸೊ ಯು ವಿಲ್ ಗೆಟ್ 2 ರಿಫ್ರಾಕ್ಷನ್, ದೆನ್ ಫೈನಲಿ ಯು ಗೆಟ್, ಸಾರಿ ಇಸ್ ರಾಂಗ್ ಡಯಾಗ್ರಾಮ್. ನಾನು ಹೇಳ್ತೀನಿ ಅಂದರೆ ಇದರ 2 ಸರ್ಫೇಸಸ್, ಯು ವಿಲ್ ಗೆಟ್ 2 ರಿಫ್ರಾಕ್ಷನ್ಸ್, ಇಲ್ಲಿ ಫೈನಲ್ ಇಮೇಜ್ ಥರ ಬರುತ್ತೆ. ಎರಡು ಸರ್ಫೇಸ್ ರಿಫ್ರಾಕ್ಷನ್ ಆಗುತ್ತೆ. ಸೆಕೆಂಡ್ ಸರ್ಫೇಸ್ ಅಸ್ಯೂಮ್ ಈ ಸರ್ಫೇಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ಇಮೇಜ್ ಸಮ್ವೇರ್ I'. ಆಬ್ವಿಯಸ್ಲಿ ಇಟ್ಸ್ ಫರ್ದರ್ ಫಾರ್ ಅವೇ, I' ಇರುತ್ತೆ. ಅರ್ಥ ಆಯ್ತಾ? ಸೊ ಸೆಕೆಂಡ್ ಕೇಸ್ ತೊಗೊಂಡಾಗ ನಾವೇನಾಗುತ್ತೆ, ಬೇಸಿಕಲಿ ದಿಸ್ I' ನಾವೇನು ಇದು ಮಾಡ್ತೀವಿ, ವೇರ್ ಇಸ್ ಆಬ್ಜೆಕ್ಟ್ ಫಾರ್ ಸೆಕೆಂಡ್ ಕೇಸ್, ವೇರ್ ಇಸ್ ಆಬ್ಜೆಕ್ಟ್, ಇಸ್ ನೋ ಆಬ್ಜೆಕ್ಟ್ ಓನ್ಲಿ. ಸೊ ವಿ ಅಸ್ಯೂಮ್ ದಟ್ ದ I' ಇದೆಯಲ್ವಾ, ದ ಇಮೇಜ್ ಫೌಂಡ್ ಬೈ ದ ಫಸ್ಟ್ surface, that is ABC, acts as a object for the second surface, that is ADC.
ಎರಡು ಅರ್ಥ ಮಾಡ್ಕೊಳ್ಳಿ. ಈಗ ಆ್ಯಕ್ಚುಲಿ ಏನಾಗ್ತಾ ಇದೆ, ಆ್ಯಕ್ಚುಲಿ ವೆರಿ ಸಿಂಪಲ್. ಸೊ ದೇರ್ ಆರ್ 2 ಸರ್ಫೇಸಸ್, ದ ಲೈಟ್ ರೇ ವಿಲ್ ಕಮ್, ಇಟ್ ವಿಲ್ ಸಫರ್ ರಿಫ್ರಾಕ್ಷನ್ ಅಟ್ ಬೋತ್ ದ ಸರ್ಫೇಸಸ್ ಆ್ಯಂಡ್ ದೆನ್ ಫೈನಲ್ ಇಮೇಜ್ ಇಸ್ ಫಾರ್ಮ್. ನಾನೀಗ ಬರೀ ಒಂದೇ ಸರ್ಫೇಸ್ ಅಸ್ಯೂಮ್ ಮಾಡ್ತಾ ಇದ್ದೀನಿ, ಅದರಿಂದ ಇಮೇಜ್ ಬೇರೆ ಎಲ್ಲೋ ಫಾರ್ಮ್ ಆಗಿರುತ್ತೆ. ಆಮೇಲೆ ಏನು ಅಸ್ಯೂಮ್ ಮಾಡ್ತೀನಿ, ಮತ್ತೆ ಸೆಕೆಂಡ್ ಸರ್ಫೇಸ್ ತೊಗೊತೀನಿ, ಇದನ್ನು ಆಬ್ಜೆಕ್ಟಾಗಿ ತೊಗೊಂಡು ಮತ್ತೆ ಇದನ್ನ ರೇನಲ್ಲಿ ಕಳಿಸಿ ಫೈನಲ್ ಇಮೇಜ್ ಸಿಗುತ್ತೆ ನನಗೆ. ಸೊ ಇಮೇಜ್ ಫೌಂಡ್ ಬೈ ದ ಫಸ್ಟ್ ಸರ್ಫೇಸ್, ದಟ್ ಈಸ್ ಯುವರ್ ABC, ಆ್ಯಕ್ಟ್ಸ್ ಆಸ್ ಎ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಸರ್ಫೇಸ್. ಅರ್ಥ ಆಯ್ತಾ? ಸೊ ಸೆಕೆಂಡ್ ಸರ್ಫೇಸ್ಗೆ ನಾವು ಮತ್ತೆ ಫಾರ್ಮುಲಾ ಹಾಕ್ಬೇಕಿಲ್ಲಿ. ಇಲ್ಲಿ ರೇ ಬಂದು ಎಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲಿ N1 ಇಂದ N2 ಬರ್ತಾ ಇದೆ, ಇಲ್ಲಿ N2 ಇಂದ N1ಗೆ ಹೋಗ್ತಾ ಇದೆ. ಅಗೇನ್ ಹೌ ಟು ಯೂಸ್ ದ ಸೇಮ್ ಫಾರ್ಮುಲಾ. ಎಲ್ಲಿಗೆ ಹೋಗ್ತದೆ ಇಲ್ಲಿ? N1 ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್, N1 ಡಿವೈಡ್ ಬೈ V, N2 ಡಿವೈಡ್ ಬೈ, ಬೇಸಿಕಲಿ ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್ಸ್ ಇಟ್ ವಿಲ್ ಬಿಕಮ್ V ಡ್ಯಾಶ್. ನಾನು ಹೇಳ್ತೀನಿ ನೋಡಿ, ಬೇಸಿಕಲಿ ಐ ಶೋ ಡಯಾಗ್ರಾಮ್, ನಾನು ತೋರಿಸ್ತೀನಿ. ದಿಸ್ ಇಸ್ ರಫ್ ಡಯಾಗ್ರಾಮ್ ರಿಟರ್ನ್. ಆ ಎರಡಕ್ಕೂ ಫಾರ್ಮುಲಾ ಹಾಕಿ. ನೀವು ಸಿಂಪಲಾಗಿ ಹೇಳ್ತೀನಿ, ನೀವೇನು ಮಾಡೋಕ್ಕಂದ್ರೆ ಎರಡೂ ಸರ್ಫೇಸ್ಗೆ ಫಾರ್ಮುಲಾ ಹಾಕಬೇಕು, ಎರಡನ್ನೂ ಆ್ಯಡ್ ಮಾಡಬೇಕು. ಯು ವಿಲ್ ಗೆಟ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಸರ್ಫೇಸ್ಗೆ ಫಾರ್ಮುಲಾ ಹಾಕಬೇಕು, ಈ ಸರ್ಫೇಸ್ಗೆ ಫಾರ್ಮುಲಾ ಹಾಕಬೇಕು, ಎರಡನ್ನೂ ಆ್ಯಡ್ ಮಾಡಿದ್ರೆ ಗೆಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಅಲ್ಲಿ ಶೋ ಡಯಾಗ್ರಾಮ್, ನಾನು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಈ ಸರ್ಫೇಸ್ ತಗೋಣ. ಸೊ ಇದು ಆಬ್ಜೆಕ್ಟಾ, ಇಲ್ಲಿ ರೇ ಎಲ್ಲಿಂದ ಹೋಗ್ತಾರೆ, ಇದು N1, ಇದು N2. ರೇ ಬಂದು N1 ಇಂದ N2 ಹೋಗ್ತಾ ಇದೆ. ಇದಕ್ಕೆ ನಾವು ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್, ನಾವೇನು ಪ್ರೀವಿಯಸ್ಲಿ ಡೆರಿವೇಷನ್ ಕಲ್ತ್ರಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ N2 ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್ V ಡ್ಯಾಶ್. ಇದು V ಡ್ಯಾಶ್, ಇದು ಇಲ್ಲೆಲ್ಲೋ ಇಮೇಜ್ ಫಾರ್ಮ್ ಆಗ್ತಾ ಆ್ಯಕ್ಚುಲಿ. ಇದು V ಡ್ಯಾಶ್, V1 ಅಲ್ಲ, V ಡ್ಯಾಶ್. ಫೈನ್, ಏನಿದೆ ಯು ಕ್ಯಾನ್ ಕೀಪ್ ಇಟ್. ಸೊ ಇದನ್ನು ನಾವೇನು ಹೇಳೋಣ, ವಿಲ್ ಟೇಕ್ ದಿಸ್ ಆಸ್ V ಡ್ಯಾಶ್. ಓಕೆ, ಅದಾದಮೇಲೆ ನೆಕ್ಸ್ಟು, ಸೊ ಇಟ್ ಇಸ್ N2 ಡಿವೈಡ್ ಬೈ, ಎಲ್ಲಿಗೆ ಹೋಗ್ತಾ ಇದೆ N2ಗೆ, N2 ಡಿವೈಡ್ ಬೈ image minus N1 divided by object U, that must be equal to N2 minus N1 divided by R1. N2 minus N1 divided by formula R1, it is R1. ಅರ್ಥ ಕ್ಲಿಯರ್ ಆಗಿ. ಅದಾದ್ಮೇಲೆ ನಂತರ ವಾಟ್ ಅಬೌಟ್ ಇನ್ ದಿಸ್ ಕೇಸ್ ನಾವು, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇಮೇಜ್ ಎಲ್ಲಿ ಬರ್ತದೆ, ಇಟ್ಸ್ ಕಮಿಂಗ್ ಫ್ರಮ್ N2 to N1. ನೋಡಿ ಇಲ್ಲಿ ಚೆಕ್ ಮಾಡಿದ್ರೆ ನೀವು, ಇಟ್ಸ್ ಕಮಿಂಗ್ ಫ್ರಮ್ ವೇರ್ ಟು ವೇರ್, ಫ್ರಮ್ N2 to N1, N1 to N2, N2 to N1. ಈಗ ಏನಾಗುತ್ತೆ ಬೇಸಿಕಲಿ, ಈಗ ಇಲ್ಲಿ ಇಟ್ಸ್ ಗೋಯಿಂಗ್ ಫ್ರಮ್ N2 to N1 ಅಂದರೆ ಏನಾಗುತ್ತೆ ಬೇಸಿಕಲಿ, ಎಲ್ಲಿ ಹೋಗ್ತದೆ N1 ಡಿವೈಡೆಡ್ ಬೈ ದ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಇಲ್ಲಿ ಏನು ಫೈನಲ್ ಇಮೇಜ್, ಇಲ್ಲೇನಾಗುತ್ತೆ ಬೇಸಿಕಲಿ ಈ I ಡ್ಯಾಶ್ ಫಾರ್ಮ್ ಆಗುತ್ತಲ್ವಾ, ದಿಸ್ ಆ್ಯಕ್ಟ್ಸ್ ಆಸ್ ಎ ಆಬ್ಜೆಕ್ಟ್, ಅಂದರೆ ಇದು ಆಬ್ಜೆಕ್ಟ್ ಡಿಸ್ಟೆನ್ಸು, ದ V ಡ್ಯಾಶ್ ಬಿಕಮ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಫೈನಲ್ ಇಮೇಜ್ ಇಸ್ ಫಾರ್ಮ್ಡ್ ಹಿಯರ್, ದಟ್ ಈಸ್ V. ಅರ್ಥ ಆಯ್ತಾ? ಸೊ ದ ಇಮೇಜ್ ಫಾರ್ಮ್ಡ್ ಬೈ ದ ಫಸ್ಟ್ ಲೆನ್ಸ್ ಆ್ಯಕ್ಟ್ಸ್ ಆಸ್ ಎ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಲೆನ್ಸ್. Therefore, this is the object distance. The object distance is V dash. Final image distance is V. ಎಲ್ಲಿ ಹೋಗ್ತಾರೆ, N1 ಹೋಗ್ತಾರೆ. ಸೊ N1 divided by image distance, that is V, minus N2 divided by object distance V dash, that must be equal to ಇಲ್ಲಿ N1 minus N2 divided by R2. ಇಷ್ಟು ಅರ್ಥ, ಸಿಂಪಲ್ ಮಕ್ಕಳು. ಎರಡನ್ನೂ ಆ್ಯಡ್ ಮಾಡಿ. ಈಗ ಆಬ್ವಿಯಸ್ಲಿ ನೋಡಿ, ಇಲ್ಲಿ N2 V dash ಈ ಕಡೆನೂ ಬರುತ್ತೆ, N2 V dash ಇಲ್ಲೂ ಬರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಇಲ್ಲಿ ಮೈನಸ್, ಅಲ್ಲಿ ಪ್ಲಸ್ ಇರುತ್ತೆ. ಅದಾದಮೇಲೆ ಏನು ಉಳಿದಿದೆ ಇಲ್ಲಿ, ಮೈನಸ್ N1 ಬೈ ಯು, ಇಲ್ಲಿ ನಿಮಗೆ N1 ಬೈ ವಿ ಇದೆ. N1ನ ಕಾಮನ್ ತೊಗೊಂಡ್ರೆ 1 ಬೈ ವಿ ಮೈನಸ್ 1 ಬೈ ಯು ಸಿಗುತ್ತೆ. ಅದಾದಮೇಲೆ ಇಲ್ಲೂ R1 ಇದೆ, ಇಲ್ಲಿ R2 ಇದೆ, ಬಟ್ ಇಲ್ಲಿ N2 ಮೈನಸ್ N1 ಇದೆ, ಇಲ್ಲಿ N1 ಮೈನಸ್ N2 ಇದೆ. ನಾವು ನೆಗೆಟಿವ್ ಕಾಮನ್ ತೊಗೊಂಡಾಗ ನನಗಿಲ್ಲಿ ಮತ್ತೆ ಐ ವಿಲ್ ಗೆಟ್ N2 ಮೈನಸ್ N1. ಸೊ ಇಫ್ ಐ ಟ್ರೈ ಟು ಟೇಕ್ ಕಾಮನ್ N2 ಮೈನಸ್ N1, ಐ ಆಮ್ ಗೋಯಿಂಗ್ ಟು ಗೆಟ್ 1 ಬೈ R1 ಮೈನಸ್ ಬರ್ತಿಲ್ಲ 1 ಬೈ R2. ಅಲ್ಲಿ ಶುರು ಸ್ಟೆಪ್, ನಾನು ಸ್ಟೆಪ್ಸ್ ತೋರಿಸಿ ನೋಡಿ, ಆಯಿತಾ? ಎರಡನ್ನ ಆ್ಯಡ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಇವೆರಡರಲ್ಲೂ ನಾವೇನು ಮಾಡ್ತೀವಿ, ವಿಲ್ ಟೇಕ್ N1 ಕಾಮನ್. ಸೊ N1 ಕಾಮನ್ ತೊಗೊಂಡ್ರೆ 1 ಬೈ ವಿ ಮೈನಸ್ 1 ಬೈ ಯು. ಇಲ್ಲಿ N2 ಮೈನಸ್ N1 ಇದೆ, ಇಲ್ಲಿ N1 ಮೈನಸ್ N2 ಇದೆ. ನಾವೇನು ಮಾಡೋಣ, ನೆಗೆಟಿವ್ ಆಚೆ ತೊಗೋಣ, ಆಗ ನಮಗೆ N2 ಮೈನಸ್ N1 ಸಿಗುತ್ತೆ. ಆಯಿತಾ? N2 ಮೈನಸ್ N1. ಸೊ ನಾವು N2 ಮೈನಸ್ N1 ಕಾಮನ್ ತೊಗೊಂಡ್ರೆ 1 ಬೈ R1 ಮೈನಸ್ 1 ಬೈ R2 ಸಿಗುತ್ತೆ. ಸೊ ಈ ರೀತಿ ಸಿಗ್ತಾ ಅದಾದಮೇಲೆ, ಸೊ ಅಷ್ಟೇ, ಡೆಡ್ ಈಸಿ ಡಿರೈವೇಷನ್ ಮಕ್ಕಳೇ. N1 ಈ ಕಡೆ ತೊಗೊಂಬನ್ನಿ, N1 ತೊಗೊಂಬಂದ್ರೆ N2 ಮೈನಸ್ N1 ಡಿವೈಡ್ ಬೈ N1 ಬರುತ್ತೆ. ಸೊ N1 ಡಿವೈಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 1 ಸಿಗುತ್ತೆ. N2 ಬೈ N1 ಸಿಗುತ್ತೆ. ವಾಟ್ ಇಸ್ N2 ಬೈ N1? ಇಟ್ಸ್ ನಥಿಂಗ್ ಬಟ್ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1. N2 ಅಂದರೆ ಏನು, ನಾನು ಲಾಸ್ಟ್ ಕ್ಲಾಸು ಹೇಳಿದ್ದೀನಿ, ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1. ಆಯಿತಾ? ದಟ್ ಈಸ್ ಈಕ್ವಲ್ ಟು 1 ಬೈ R1 ಮೈನಸ್ 1 ಬೈ R2. ದಿಸ್ ಇಸ್ ಅ ಫಾರ್ಮುಲಾ. ಅದಾದಮೇಲೆ ನಂತರ ಫಾರ್ ಆಬ್ಜೆಕ್ಟ್, ಇಫ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಇನ್ಫಿನಿಟಿ, ಯಾಕಂದರೆ ಯಾವುದೋ ಒಂದು, ಈಗ ಆಬ್ಜೆಕ್ಟ್ ಎಲ್ಲೋ ಇನ್ಫಿನಿಟಿಯಲ್ಲಿದ್ದಾಗ ಏನಾಗುತ್ತೆ,
ರೇಸ್ ಬಂದು ಪ್ಯಾರಲ್ ಆಗಿರುತ್ತೆ, ಅದೆಲ್ಲ ಬಂದು ಫೋಕಸಲ್ಲಿ ಮೀಟ್ ಆಗುತ್ತೆ. ಸೊ ವೆನ್ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, ವೆನ್ ಯು ಇಸ್ ಇನ್ಫಿನಿಟಿ, ಸ್ಪೆಷಲ್ ಕೇಸ್ ಯು ಇಸ್ ಇನ್ಫಿನಿಟಿ, the image is formed at focus. Image distance is focus. So when u is infinity, image is formed at, the image distance becomes a focal length. It formed at focus. To substitute that formula, you're going to get 1 by f is equal to n2 minus n1 divided by 1 by r minus 1 by r2. ಸಿಂಪಲ್. ಏನು ಮಾಡ್ತೀವಿ ಹೇಳಿ, ಅಲ್ಲಿ ನೀವು ಯಾವತ್ತೇ ಇಷ್ಟು ನೆನ್ಪಿಟ್ಕೊಂಬೇಕು ಅಷ್ಟೇ. ಎರಡೂ ಸರ್ಫೇಸ್ಗೆ ನಾವೇನು ಮಾಡ್ತೀವಿ, ರಿಫ್ರಾಕ್ಷನ್ ನಾವೇನು ಸ್ಟಡಿ ಮಾಡಿದಲ್ಲ ಪ್ರೀವಿಯಸ್ ಡಿರವೇಷನ್ನು, ಆ ಡಿರವೇಷನ್ನ ಫಸ್ಟ್ ಸರ್ಫೇಸ್ಗೆ ಅಪ್ಲೈ ಮಾಡ್ತೀವಿ, ಅದಾದಮೇಲೆ ಸೆಕೆಂಡ್ ಸರ್ಫೇಸ್ ಅಪ್ಲೈ ಮಾಡ್ತೀವಿ, ಎರಡನ್ನೂ ಆ್ಯಡ್ ಮಾಡ್ತೀವಿ. ಎರಡು ಆ್ಯಡ್ ಮಾಡಿದಾಗ ವಿ ಡ್ಯಾಶ್ ಕ್ಯಾನ್ಸಲ್ ಆಗಬೇಕು. ವಿ ಡ್ಯಾಶ್ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋದು. ದೇರ್ ಈಸ್ ಎ ವರ್ಚುವಲ್ ಇಮೇಜ್ ಫಾರ್ಮ್ ಫ್ರಮ್ ದ ಫಸ್ಟ್ ಸರ್ಫೇಸ್ ದಟ್ ಆ್ಯಕ್ಟ್ಸ್ ಆಸ್ ಅ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಸರ್ಫೇಸ್. ಆ ವಿ ಡ್ಯಾಶ್ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋದು. ಅದರಿಂದ ಫಾರ್ಮ್ನ ಆ್ಯಡ್ ಮಾಡಿದಾಗ ವಿ ಡ್ಯಾಶ್ ಕ್ಯಾನ್ಸಲ್ ಆಗಬೇಕು. ಅರ್ಥ ನೆನ್ಪಿಟ್ಕೊಳ್ಳಿ ಇದು, ಆಯಿತಾ? ಅದು ಎರಡನ್ನ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದಿಸ್ ಲೈಕ್ ದಿಸ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ನೀವು ಯಾವತ್ತೇ ಆಗಲಿ ಡಿರೈವೇಷನ್ನ ಪ್ರಾಕ್ಟೀಸ್ ಮಾಡೋಕ್ಕಂತ ಹೇಳಿದ್ರೆ, you don't have to practice till here. You just have to practice what I should get at surface ABC. It's going from n1 to n2. n2 divided by image distance minus n1 divided by object distance. n2 minus n1 divided by r1. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಮೈನಸ್ ಎಲ್ಲಿಂದ ಬಂತು, ಫಸ್ಟ್ ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್. ಈ ರೀತಿ ಅರ್ಥ ಮಾಡ್ಕೊಂಡು ತುಂಬ ಈಸಿ. ಅರ್ಥ ಆಯ್ತಾ? ಅದಾದ್ಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡಿರೈವೇಷನ್ ಮಕ್ಕಳೇ. ಸೊ ವಾಟ್ ಈಸ್ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಪವರ್ ಆಫ್ ಲೆನ್ಸ್ ಬಿಫೋರ್ ಐ ಗೋ ಟು ನೆಕ್ಸ್ಟ್ ಟಾಪಿಕ್. ಪವರ್ ಆಫ್ ಲೆನ್ಸ್, ಪವರ್ ಅಂದರೆ ಏನು, ಎಷ್ಟು ಪವರ್ಫುಲ್, ಇದು ತುಂಬ ಇಂಪಾರ್ಟೆಂಟು. ತುಂಬ ಜನ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೋದಿಲ್ಲ, ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್. ಪವರ್ ಆಫ್ ಲೆನ್ಸ್ ಅಂದರೆ ಏನು ಗೊತ್ತಾ ಮೀನಿಂಗು? ಎಷ್ಟು ಪವರ್ಫುಲ್ ಅಂದರೆ, ಒಂದು ಯಾವುದೋ ನೀವು ಯೋಚನೆ ಮಾಡಿ, ಈ ಥರ ಒಂದು ಲೆನ್ಸ್ ಇದೆ, ಈಗ ರೇ ಈ ಥರ ಬರ್ತಾ ಇದೆಯಾ, ಎಷ್ಟೊಂದು ರೇಸು, ಈ ಲೆನ್ಸ್ ಬಂದು ತುಂಬ ಫಾಸ್ಟಾಗಿ ಕನ್ವರ್ಜ್ ಮಾಡುತ್ತೆ. ಇನ್ನೊಂದು ಲೆನ್ಸ್ ಇದೆ, ಆಯಿತಾ, ಇದಕ್ಕೂ ಕೂಡ ರೇಸ್ ಬರ್ತಾ ಇದೆ, ಯು ಆರ್ ಗೆಟಿಂಗ್ ಲಾಟ್ ಆಫ್ ಪ್ಯಾರಲ್ ರೇಸ್. ಇದು ಇಲ್ಲೆಲ್ಲೋ ಕನ್ವರ್ಜ್ ಮಾಡುತ್ತೆ, ತುಂಬ ದೂರದಲ್ಲಿ ಕನ್ವರ್ಜ್ ಮಾಡುತ್ತೆ. ಅಂದರೆ ಯಾವ ಜಾಸ್ತಿ ಪವರ್ಫುಲ್ಲು? ಮಕ್ಕಳೇ ಅನ್ಕೊಂತಂದರೆ ಸರ್ ಫೋಕಲ್ ಲೆಂತ್ ಜಾಸ್ತಿ ಇದೆಯಲ್ವ, ಅದು ಪವರ್ಫುಲ್ ಜಾಸ್ತಿ ಅಂತ. ಹಂಗಲ್ಲ, ಯಾವ ಕನ್ವರ್ಜ್ ಜಾಸ್ತಿ ಮಾಡುತ್ತೆ ಅದು ಜಾಸ್ತಿ ಪವರ್ಫುಲ್ ಅಲ್ವ. ರೇ ನೀನು ಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ರೇ ಹಂಗೆ ಹೋಗ್ತಾನೆ ಇರುತ್ತೆ ಇನ್ಫಿನಿಟಿಗೆ, ಆ ಲೆನ್ಸ್ ತಾನೇ ಕನ್ವರ್ಜ್ ಮಾಡೋದು. ಅದಕ್ಕೋಸ್ಕರ ಸೊ ಪವರ್ ಆಫ್ ಎ ಲೆನ್ಸ್ ಅಂತ ಹೆಂಗೆ ಗೊತ್ತಾ, ಸಿಂಪಲಾಗಿ ಒಂದು ನಾರ್ಮಲಾಗಿ ಹೇಳಿದ್ರೆ, ಇಫ್ ಯು ವಾಂಟ್ ಟು ಟೆಲ್ ಮೀ ಇನ್ ಲೇಮ್ಯಾನ್ ಟರ್ಮ್ಸ್, ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಇಟ್ಸ್ ಎಬಿಲಿಟಿ ಟು ಕನ್ವರ್ಜ್ ಆರ್ ಡೈವರ್ಜ್. ಪವರ್ ಆಫ್ ಎ ಲೆನ್ಸ್ ಇಸ್ ನಥಿಂಗ್ ಬಟ್ ದಿ ಎಬಿಲಿಟಿ ಆಫ್ ಎ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್ ರೇಸ್. ಎರಡೂ ಕಡೆ ಆಗಿ ಎಷ್ಟು ಡೈವರ್ಜ್ ಮಾಡುತ್ತೆ, ಜಾಸ್ತಿ ಡೈವರ್ಜ್ ಮಾಡಿದ್ರೆ ಜಾಸ್ತಿ ಪವರ್ಫುಲ್, ಜಾಸ್ತಿ ಕನ್ವರ್ಜ್ ಮಾಡಿದ್ರೆ ಜಾಸ್ತಿ ಪವರ್ಫುಲ್. ಅಫ್ಕೋರ್ಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹೇಳಿ. ಅರ್ಥ ಆಯ್ತಾ? ಕಾನ್ವೆಕ್ಸ್ ಕಾನ್ಕೇವ್. ಈಗ ಹೌ ಡು ವಿ ಡಿಫೈನ್ ಪವರ್ ಆಫ್ ಲೆನ್ಸ್? ನಿಮ್ಗೆ ಅರ್ಥ ಆಗಿದೆ ಪವರ್ ಅಂದರೆ ಏನು? ಇಟ್ಸ್ ಎ ಎಬಿಲಿಟಿ ಟು ಕನ್ವರ್ಜ್ ಆರ್ ಡೈವರ್ಜ್ ಅ ಪ್ಯಾರಲಲ್ ಬೀಮ್ ಆಫ್ ರೇಸ್. ಆಯಿತಾ? ನಾವೀಗ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡೆಫಿನೇಷನ್ ಆಫ್ ಪವರ್ ಆಫ್ ಲೆನ್ಸ್. ನಾನು ಕ್ವಿಕ್ಕಾಗಿ ಹೇಳ್ತೀನಿ ಡೆಫಿನೇಷನು. ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ಇಟ್ಸ್ a tangent of the angle. Basically it is the tangent of the angle made by a ray which is incidenting at a unit distance from a pole of mirror, from the center of the lens. And there is some kind of definition like this, and that means it is a tangent, and the tan of the angle, it is a tan of the angle made by a ray which is incidenting at a distance of a unit distance from the pole of the mirror ಅಂತ ಏನೋ ಡೆಫಿನೇಷನ್ ಇದೆ. ಬಟ್ ನನ್ನ ಪ್ರಕಾರ ಡೆಫಿನೇಷನ್ ಕೇಳೋದಿಲ್ಲ. ವಾಟ್ ಡಿಫೈನ್ ಪವರ್ ಆಫ್ ಲೆನ್ಸ್ ಅಂತ ಕೇಳಿದ್ರು ಇಟ್ಸ್ ವೆರಿ ಸಿಂಪಲ್. ಇಟ್ ಈಸ್ ದ ಟ್ಯಾಂಜೆಂಟ್. ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್. ಇಲ್ಲೊಂದು ಆ್ಯಂಗಲ್ ಇದೆಯಲ್ವಾ, ಈಗ ಒಂದು ರೇ ಪ್ಯಾರಲ್ ಬರ್ತಾ ಇದೆ, ಯಾವುದೋ ಒಂದು ಬೀಮು ಪ್ಯಾರಲ್ ಬರ್ತಾ ಇದೆಯಾ, ಅದೇನಾಗುತ್ತೆ, ಅದು ಇಟ್ಸ್ ಆಫ್ಟರ್ ದ ಅಂಡರ್ ಗೋಯಿಂಗ್ ದ ರಿಫ್ಲೆಕ್ಷನ್, ಅಂದರೆ ಅದು ಕನ್ವರ್ಜ್ ಆಗುತ್ತೆ, ಕನ್ವರ್ಜು ಡೈವರ್ಜು ಡಿಪೆಂಡಿಂಗ್ ಆನ್ ದ ಲೆನ್ಸ್. ಸೊ ದಿಸ್ ವಾಟ್ ಇಸ್ ದ ಆ್ಯಂಗಲ್ ಇಟ್ಸ್ ಮೇಕಿಂಗ್ ನಾವು? ಇಟ್ಸ್ ಮೇಕಿಂಗ್ ಸಮ್ ಆ್ಯಂಗಲ್ ಡೆಲ್ಟಾ ಅಲ್ವಾ. ಸೊ ಅಂದರೆ ವಾಟ್ ಈಸ್ ದ ಆ್ಯಂಗಲ್? ದಿಸ್ tangent of the angle, this tan delta itself only power. ಇದನ್ನೇ ಪವರ್ ಅಂತ ಹೇಳ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಅಂದರೆ ಈ ರೇ ಬಂದು ಇಟ್ ಶುಡ್ ಬಿ ಫಾರ್ಮಿಂಗ್ ಅ ಡಿಸ್ಟೆನ್ಸ್ ಆಫ್ ಯೂನಿಟ್ ಡಿಸ್ಟೆನ್ಸ್, ಇಟ್ ಇಸ್ ಈಕ್ವಲ್ ಟು 1. ನಾನು ನಿಮಗೆ ಐ ಕ್ಯಾನ್ ಗಿವ್ ಎಕ್ಸಾಕ್ಟ್ ಡೆಫಿನೇಷನ್ ಆಲ್ಸೋ. NCERTಯಲ್ಲಿ ಡೆಫಿನೇಷನ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದ್ರೆ ನೀವು ಡೆಫಿನೇಷನ್ಸ್ ದಟ್ಸ್ ವಾಟ್ ಇಟ್ಸ್ ಆ್ಯಕ್ಚುಲಿ. ಬಟ್ ಸಿ ಯು ವಾಂಟ್ ಟು ಡಿಫೈನ್, ದೊಡ್ಡ ಡೆಫಿನೇಷನ್ ಕೊಡಿರ್ತಾರೆ, ಬಟ್ ನಮ್ಗೆ ಬೇಕಾಗಿಲ್ಲ. ಸೊ ವಾಟ್ ಈಸ್ ಇಟ್? ಆ್ಯಂಡ್ ಸಿ
ಇಟ್ಸ್ ಅ ಮೆಷರ್ ಆಫ್ ಕನ್ವರ್ಜೆಂಟ್ ಡೈವರ್ಜೆನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ the given power of a lens is defined as the tangent of the angle by which it converges diverges. It's a tangent of the angle. See, this is the tangent of the angle by it converges or diverges. Diverges a ray, diverges, tangent of a angle converge diverges a beam of light falling at a unit distance from the optical center. From a unit distance ಅನ್ನೋ ಡೆಫಿನೇಷನ್ ಕೊಟ್ಟಿದ್ದಾರೆ. ಬೇಸಿಕ್ ಮೀನಿಂಗ್ ಅಂದ್ರೆ ಏನು? ವಾಟ್ ಈಸ್ ದ ಪವರ್ ಆಫ್ ಲೆನ್ಸ್ ಅಂದರೆ ಇಟ್ಸ್ ಎಬಿಲಿಟಿ ಟು ಕನ್ವರ್ಜ್ ಡೈವರ್ಜ್. ಅರ್ಥ ಆಯ್ತು. ಆ್ಯಕ್ಚುಲ್ ಡೆಫಿನೇಷನು ಇಟ್ಸ್ ಅ ಟ್ಯಾಂಜೆಂಟ್ ಆಫ್ ದಿಸ್ ಡೈವರ್ಜಿಂಗ್ ಆ್ಯಂಗಲ್, ಟ್ಯಾಂಜೆಂಟ್ ಆಫ್ ದಿಸ್ ಆ್ಯಂಗಲ್, ಸೊ ವಿಚ್ ಫಾಲ್ಸ್ ಅಟ್ ದ ರೇ ವಿಚ್ ಇಸ್ ಅಟ್ h is equal to 1 ಅಂತ. ಓಕೆ, ಡೆಫಿನೇಷನ್ ಬಿಟ್ಬಿಡಿ. ಸೊ ಲೆಟ್ಸ್ ಗೋ ಟು ದಿಸ್ ಒನ್ ನಾವು ಸಿಂಪಲ್ ಆಗಿ. ಐ ನೀಡ್ ಟು ಫೈಂಡ್ ದಿಸ್ ಟ್ಯಾಂಜೆಂಟ್ ಅಲ್ವಾ, ಟ್ಯಾನ್ ಆಫ್ ಡೆಲ್ಟಾ. ಟ್ಯಾನ್ ಅಂದರೆ ಏನು? ಆಪೋಸಿಟ್. ದಿಸ್ ಇಸ್ ಹೈಟ್ ಡಿವೈಡೆಡ್ ಬೈ this one. So it is, since it's falling here, that means this is a focus. Any ray which comes parallel will pass to the focus. ಈ ರೂಲ್ಸ್ ನಾವು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀವಿ. ಟ್ಯಾನ್ ಡೆಲ್ಟಾ ಇಸ್ ಈಕ್ವಲ್ ಟು h by f. ಅಲ್ಲಿ ಕಂಡೀಷನ್ ಏನು? ದ ರೇ ಶುಡ್ ಹಿಟ್ ದ ರೇ, ವಾಟ್ ಎವರ್ ದ ರೇ ಇಸ್ ಕಮಿಂಗ್, ನೋ, ದಟ್ ಶುಡ್ ಫಾಲ್ ಅಟ್ ದ ಮಿರರ್ ಅಟ್ ಎ ಯೂನಿಟ್ ಡಿಸ್ಟೆನ್ಸ್ ಫ್ರಮ್ ದ ಆಬ್ಜೆಕ್ಟ್, ಫ್ರಮ್ ದಿಸ್ ನಾಟ್ ಆಬ್ಜೆಕ್ಟ್, ಫ್ರಮ್ ದ ಆಪ್ಟಿಕಲ್ ಸೆಂಟರ್ ಅಟ್ ಎ ಯೂನಿಟ್ ಡಿಸ್ಟೆನ್ಸ್. ಅಂದರೆ ಹೈಟ್ ಬಂದು 1 ಇರಬೇಕು. ಸೊ 1 divided by f ಅಂತ. ಸೊ ದಿಸ್ ಈಸ್ ಓನ್ಲಿ ಕಾಲ್ಡ್ ಎಸ್ ಪವರ್ ಆಫ್ ಲೆನ್ಸ್. P is equal to 1 by f. Just ನೆನ್ಪಿಟ್ಕೊಡಿ, P is equal to 1 divided by f. ಅರ್ಥ, P is equal to 1 divided by f. ಇದು ಪವರ್ ಅಂತ ಹೇಳ್ತೀವಿ. ವಿ ಆಲ್ಸೋ ಮೆಷರ್ಡ್ ಇನ್ ಡಯಾಪ್ಟಸ್. ಡಯಾಪ್ಟಸ್ ಅಂತ ಒಂದು ಯೂನಿಟ್ ಇರುತ್ತೆ, ಅದನ್ನೇ ಮೆಷರ್ ಮಾಡ್ತೀವಿ. P is equal to 1 by f ಅಂತ. ಅದಾದಮೇಲೆ ನಂತರ ಯು ಕ್ಯಾನ್ ಆಲ್ಸೋ ನೋ ಇಟ್ಸ್ ಪಾಸಿಟಿವ್. ದಿಸ್ ಇಸ್ ಪಾಸಿಟಿವ್ ಫಾರ್ ಕನ್ವರ್ಜಿಂಗ್ ಲೆನ್ಸ್ ಆ್ಯಂಡ್ ನೆಗೆಟಿವ್ ಫಾರ್ ಡೈವರ್ಜಿಂಗ್ ಲೆನ್ಸ್. ನೆಗೆಟಿವ್ ಇದ್ದರೆ ಫಾರ್ ಡೈವರ್ಜಿಂಗ್ ಲೆನ್ಸ್. ದಟ್ಸ್ ಇಟ್ ಮಕ್ಕಳು. ಇನ್ನೇನು ಇದೆಲ್ಲ ಏನು ಬೇಕಾಗಿಲ್ಲ. ಪವರ್ ಅಂದರೆ ಇಟ್ಸ್ ಎಬಿಲಿಟಿ ಟು ಕನ್ವರ್ಜ್ or ಡೈವರ್ಜ್. It's a measure of how much is how much it is converge or how much it is diverge. ಎಷ್ಟು ಡೈವರ್ಜ್ ಆಗಿದೆ, ಎಷ್ಟು ಜಾಸ್ತಿ ಕನ್ವರ್ಜ್ ಇದೆ, ಜಾಸ್ತಿ ಪವರ್, ಕಡಿಮೆ ಕನ್ವರ್ಜ್ ಇದೆ, ಕಡಿಮೆ ಪವರ್ಫುಲ್. ಅರ್ಥ ಇದೆ ಕ್ಲಿಯರ್ ಆಗಿ? ದಟ್ಸ್ ಅ ಮೀನಿಂಗ್ ಆಫ್ ದಿಸ್. ಅಂದರೆ ಹೌ ಮಚ್ ಇಟ್ ವಿಲ್ ಕನ್ವರ್ಜ್ ಎ ರೇ ವಿಚ್ ಇಸ್ ಫಾಲಿಂಗ್ ಎಟ್ ಯೂನಿಟ್ ಡಿಸ್ಟೆನ್ಸ್ ಫ್ರಮ್ ದ ಆಪ್ಟಿಕಲ್ ಸೆಂಟರ್, ದ ಆ್ಯಂಗಲ್ ಬೈ ವಿಚ್ ಇಟ್ ಕನ್ವರ್ಜಸ್, ದ ಟ್ಯಾನ್ ಆಫ್ ಆ್ಯಂಗಲ್, ನಾಟ್ ನಾರ್ಮಲ್, ಆಲ್ಸೋ ಇಟ್ಸ್ ಟ್ಯಾನ್ ಆಫ್ ಆ್ಯಂಗಲ್. ಅಷ್ಟು ನಿಮ್ಗೆ ಅರ್ಥ ಆಯ್ತಾ? ಈಗ ಕಾಂಬಿನೇಷನ್ ಆಫ್ ಲೆನ್ಸ್, ಇಟ್ಸ್ ವೆರಿ ಸಿಂಪಲ್. ಸೊ ಈಗ 2 ಲೆನ್ಸ್ ತೊಗೊಂಡಿದ್ರೆ ಏನಾಗುತ್ತೆ, ಹೌ ಇಟ್ ಹ್ಯಾಪನ್? ಇದರಲ್ಲಿ ದೇರ್ ಆರ್ ವೆರಿ ಬ್ಯೂಟಿಫುಲ್ ಕ್ವಶನ್ಸ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೆ 2 ಲೆನ್ಸ್ ಕೊಡ್ತಾರೆ, ಅದ್ರ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾರೆ. 2 ಲೆನ್ಸ್ ಇಲ್ಲಿ ಪಕ್ಕದಲ್ಲೇ ಇದೆ, ಅದ್ರ ಮಧ್ಯೆ ಡಿಸ್ಟೆನ್ಸ್ ಡಿ ಅಂತ ಇನ್ನೊಂದು ಪಕ್ಕ ಇರೋದಿಲ್ಲ, ಸ್ವಲ್ಪ ದೂರ ಇರುತ್ತೆ. ಅದ್ರ ಮಧ್ಯೆ ಯಾವುದೋ ಇನ್ನೊಂದು ಮೀಡಿಯಮ್ ಆಗ್ತಾರೆ. ಈಗ ಇಲ್ಲೊಂದು N2 ಇದ್ದರೆ ಇಲ್ಲಿ N3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ದೆನ್ ದೇ ಲಾಸ್ಟ್ ಯು ವಾಟ್ ಇಸ್ ದ ಫೋಕಲ್ ಲೆಂತ್, ವಾಟ್ಸ್ ದ ಟೋಟಲ್ ಪವರ್. ಸೊ ದೇರ್ ಇಸ್ ವೆರಿ ಬ್ಯೂಟಿಫುಲ್ ಕ್ವಶನ್ಸ್ are there. ಬಟ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಅಷ್ಟೊಂದು ಯು ಡೋಂಟ್ ಹ್ಯಾವ್ ಟು ವರಿ. ಸೊ ನಾವೇನು ಮಾಡೋದು, ಜಸ್ಟ್ ವಿ ಕ್ಯಾನ್ ಇಮ್ಯಾಜಿನ್. ಸೊ ಎರಡದು ಟೋಟಲ್ ಫೋಕಲ್ ಲೆಂತ್ ಎಷ್ಟು ಅಂತ, ಇದು ಸೇಮ್ ಮಕ್ಕಳೇ. ನೀವೇನು ಮಾಡಬೇಕು, ಫಸ್ಟು ಯು ಹ್ಯಾವ್ ಟು ಅಸ್ಯೂಮ್ ದೇರ್ ಇಸ್ ಓನ್ಲಿ 1 ಲೆನ್ಸ್ ಇಸ್ ದೇರ್. ಯು ಹ್ಯಾವ್ ಟು ಅಸ್ಯೂಮ್ ಓನ್ಲಿ 1 ಲೆನ್ಸ್ ಇಸ್ ದೇರ್. ಇಫ್ ಓನ್ಲಿ 1 ಲೆನ್ಸ್ ಇಸ್ ದೇರ್, the ray which is coming from object will convert somewhere and go to some location I dash. ಅರ್ಥ ಆಯ್ತಾ? ಒಂದು ವೇಳೆ ಇದಿಲ್ಲ ಅಂತ ಹೇಳಿದ್ರೆ, ಇದು ಇರೋದ್ರಿಂದ ಏನಾಗುತ್ತೆ, ಇಲ್ಲೊಂದ್ಸರಿ ಕನ್ವರ್ಜ್ ಆಗುತ್ತೆ, ಮತ್ತೆ ಇನ್ನೊಂದ್ಸರಿ ಕನ್ವರ್ಜ್ ಆಗುತ್ತೆ. ಸೊ ಇಲ್ಲಿ ಬರುತ್ತೆ, ಇದು ಆ್ಯಕ್ಚುಲ್ ಫೈನಲ್ ಇಮೇಜ್, ಇದು ವರ್ಚುವಲ್ ಇಮೇಜ್. ನಾವು ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ, ದಿಸ್ ಈಸ್ ನಾಟ್ ದೇರ್. ಅರ್ಥ ಆಯ್ತಾ? ಸೊ ಇದು ಮಾತ್ರ ಇದೆ. ಹಾಗೇನಾಗುತ್ತೆ, ಆಬ್ಜೆಕ್ಟ್ ಇಸ್ ಕಮಿಂಗ್ ಹಿಯರ್, ರೇ ಫ್ರಮ್ ದ ಆಬ್ಜೆಕ್ಟ್ ಇಸ್ ಕಮಿಂಗ್, ಇಟ್ಸ್ ಗೆಟಿಂಗ್ ಕನ್ವರ್ಟ್ ಅಂಡ್ ಗೋಯಿಂಗ್ ಸಮ್ವೇರ್ ಹಿಯರ್, I dash. ಇದು ಡಿಸ್ಟೆನ್ಸ್ ಬಂದು ನಾವು V dash ಅಂತ ತೊಗೊತೀವಿ. V dash ಮತ್ತು I dash ಅನ್ನೋದು ಇಮ್ಯಾಜಿನರಿ, ನಾವು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀವಿ, ಅಲ್ಲಿ ಇಲ್ಲ, ಫೇಕ್. ಅದು ಆ್ಯಕ್ಚುಲಿ ಫೇಕ್ ಇಮೇಜು, ರಿಯಲ್ ಇಮೇಜ್ ಅಲ್ಲ ಅದು. ಇದು ರಿಯಲ್ ಇಮೇಜು, ಇದು ಫೈನಲ್ ಇಮೇಜ್. ಇದು ರಿಯಲ್ ಆಬ್ಜೆಕ್ಟು, ಇದು ರಿಯಲ್ ಇಮೇಜು, ಇದು ಕಂಪ್ಲೀಟ್ಲಿ ಯಾವುದೋ ಒಂದು ಫೇಕ್ ಇಮೇಜು. ಅಲ್ಲಿ ನಮ್ಮ ಇಮ್ಯಾಜಿನರಿ, ಅದು ಹೇಳಿ ಒಂದೇ ಇಮ್ಯಾಜಿನರಿ ಅಂತ ಬೇಸಿಕಲಿ ಅಂದರೆ ಏನು ಗೊತ್ತಾ, ಒಂದು ವೇಳೆ ಎರಡೂ ಇಲ್ಲ, ಒಂದೇ ಒಂದು ಇತ್ತು ಅನ್ಕೋಣ, ಆಗ ಇಮೇಜಲ್ಲಿ ಫಾರ್ಮ್ ಆಗುತ್ತೆ. ಅದು ಕರೆಕ್ಟೇ, ಅಲ್ಲೇ ಫಾರ್ಮ್ ಆಗುತ್ತೆ. ಇನ್ನೂ ಒಂದು ಲೆನ್ಸ್ ಇರೋದ್ರಿಂದ ಇಮೇಜ್ ಅಲ್ಲಿ ಫಾರ್ಮ್ ಆಗೋದಿಲ್ಲ, ಇನ್ನು ಸ್ವಲ್ಪ ಮುಂದೆ ಫಾರ್ಮ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಬರೀ ಒಂದೇ ಲೆನ್ಸ್ ಇದೆ ಅಂತ ತಗೊಂಡು ಇಮೇಜ್ ಅಲ್ಲಿ ಫಾರ್ಮ್ ಮಾಡ್ತೀವಿ, ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಮತ್ತೆ ಸೆಕೆಂಡ್ ಲೆನ್ಸ್ ತಗೊಂಡು ಮತ್ತೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಎರಡನ್ನೂ ಆ್ಯಡ್ ಮಾಡ್ತೀವಿ. ಅಷ್ಟೇ, ಸಿಂಪಲ್ ಅಲ್ವಾ? ವೆರಿ ಸಿಂಪಲ್, ಸೇಮ್ ಥಿಂಗ್. ಸೊ ಫಸ್ಟ್ ಫಾರ್ಮುಲಾ ತೊಗೊಂಡು 1/v - 1/v = 1/f. ಫಸ್ಟಿಗೆ 1/v ಇಮೇಜ್ ಅಂದರೆ ಇಲ್ಲಿ V dash ಆಗುತ್ತೆ, ಮೈನಸ್ 1/u = 1/f1. ಫಸ್ಟ್ ಲೆನ್ಸ್ F1ಗೆ. ಸೆಕೆಂಡ್ ಲೆನ್ಸ್ಗೆ ಏನಾಗುತ್ತೆ, this image formed acts like an object. That means this is an object distance for the second lens. Means 1/v final image ಬರುತ್ತೆ. ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು 1/v dash ಬರುತ್ತೆ, 1/f2 ಬರುತ್ತೆ. ಇದನ್ನು ಆ್ಯಡ್ ಮಾಡಿ, ಸೊ ವಿಲ್ ಗೆಟ್ V dash cancel, get 1/v - 1/v = 1/f1 + 1/f2.
1/f is equal to 1/f1 plus 1/f. It's a very simple derivation. ನೋಡಿ ನಾನೇ ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್ ಸ್ಟೆಪ್ಸ್ ಹಿಯರ್ ಮಕ್ಕಳೇ, ನೀವೇ ನೋಡ್ಕೊಬೋದು ಇಲ್ಲಿ. ಸೈಡ್ ಹೋಗೋಣ ನಾನು. ಓಕೆ ಯಾ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ನೀವು. ಫಸ್ಟ್ ಲೆನ್ಸ್ ತೊಗೊತಾ ಇದ್ದೀವಿ. ಫಸ್ಟ್ ಲೆನ್ಸ್ ತೊಗೊಂಡು ಈ ಪುಟ್ಟಿನ ಇಮೇಜ್ ದ ಫಾರ್ಮುಲಾ ನಾವೇನು ಕಲ್ತಿರಲ್ವ, 1/v - 1/f 1/f ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿ ಡ್ಯಾಶ್ ಇದೇನಿದೆ, ವಿ ಡ್ಯಾಶ್ ಆರ್ V1 ಇದೆ ಅಲ್ವಾ, ದಿಸ್ ಇಸ್ ನಥಿಂಗ್ ಬಟ್ ಬೇಸಿಕಲಿ ಇಟ್ಸ್ ಎ ಇಮ್ಯಾಜಿನರಿ ಇಮೇಜ್. ಅಂದರೆ ಇದಿಲ್ಲ ಅಂತ ಹೇಳಿದರೆ, ಒಂದು ವೇಳೆ ಇದಿಲ್ಲ ಅಂತ ಹೇಳಿದರೆ, ಇಮೇಜ್ ಇಸ್ ಫಾರ್ಮ್ಡ್ ಅಟ್ ದಿಸ್ ಲೊಕೇಶನ್, ಅದರ್ ಡಿಸ್ಟೆನ್ಸ್ 1/v1 1/v ಡ್ಯಾಶ್ V1 V ಡ್ಯಾಶ್ ವಾಟ್ ಎವರ್ ಕ್ಯಾನ್ ಟೇಕ್. ಆ್ಯಂಡ್ ಅದೇ ರೀತಿ ಇಲ್ಲಿ ಯು ರೈಟ್ ಎ ಸ್ಟೇಟ್ಮೆಂಟ್ ಇನ್ನೇನು, ದ ಇಮೇಜ್ ಫಾರ್ಮ್ ಬೈ ಲೆನ್ಸ್ ಎ ದಟ್ ಈಸ್ ಯುವರ್ I1 ದಟ್ ಆ್ಯಕ್ಟ್ಸ್ ಆಸ್ ಎ ಆಬ್ಜೆಕ್ಟ್ ಫಾರ್ ದ ಲೆನ್ಸ್ ಬಿ. ಮತ್ತು ಅದಕ್ಕೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡಿದ್ರೆ ಆಬ್ಜೆಕ್ಟ್ ಪ್ಲೇಸಲ್ಲಿ ವಿ ಹ್ಯಾವ್ V1. ಅರ್ಥ ಆಯ್ತಾ? ಮತ್ತು ಎರಡನ್ನೂ ಆ್ಯಡ್ ಮಾಡಿದಾಗ ಎರಡು ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ 1/v - 1/f 1/f plus 1/f2. ಅಂದರೆ ಬೇಸಿಕಲಿ ವಾಟ್ ಇಸ್ 1/v plus 1/v is nothing but 1/f ಅಲ್ವಾ. ಇಟ್ಸ್ ಲೈಕ್ ಎ ಫೋಕಲ್ ಲೆಂತ್. ಇಟ್ಸ್ ಅಗೇನ್ a combined focal, effective focal length. 1/f is equal to 1/f1 plus 1/f2. It's very simple, same as lens makers formula. ಅದಕ್ಕೆ ಹೇಳೋದು, ಒಂದು ಡಿರೈವೇಷನ್ ಅರ್ಥ ಮಾಡಿಕೊಂಡ್ರೆ ಬೇರೆ ಡಿರೈವೇಷನ್ ಈಸಿ ಇರುತ್ತೆ. ಫಸ್ಟ್ ಸ್ಪೆರಿಕಲ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. n2 divided by v minus n1 divided by u is equal to n2 minus n1 divided by r ಅಂತ ಆ ಫಾರ್ಮುಲಾ ನೆನಪಿರಬೇಕು. ಲೆನ್ಸ್ ಮೇಕರ್ಸ್ ಫಾರ್ಮುಲಾಗೆ ಎರಡು ಸರ್ಫೇಸ್ಗೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಮತ್ತು ಇದಕ್ಕೂ ಅದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅಷ್ಟು ಸಿಂಪಲ್. ಇದಕ್ಕೆ ಆ ಫಾರ್ಮುಲಾ ಅಲ್ಲ, ಇದಕ್ಕೆ ನಾರ್ಮಲ್ ಯುವರ್ ಲೆನ್ಸ್ ಫಾರ್ಮುಲಾ 1/v - 1/f = 1/f. ಅರ್ಥ ಆಯ್ತಾ? ತಿನ್ ಲೆನ್ಸ್ ಫಾರ್ಮುಲಾ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು. ನ್ಯೂಮರಿಕಲ್ಸ್ಗಳು ತುಂಬ ಸರಿ ಕೇಳ್ತಾ ಇರ್ತಾರೆ. ನಾನು ನೋಡೋಂಗೆ ಬೋರ್ಡ್ ಎಕ್ಸಾಮ್ ತುಂಬ ಸರಿ ನ್ಯೂಮರಿಕಲ್ ಕೇಳ್ತಾ ಇರ್ತಾರೆ ಪ್ರಿಸಮ್ ಮೇಲೆ. ಅದು ಬರೀ ಪ್ರಿಸಮ್ ಅಲ್ಲ, ದೇ ವಿಲ್ ಟ್ರೈ ಟು ಇಂಟ್ರಡ್ಯೂಸ್ ಕ್ರಿಟಿಕಲ್ ಆ್ಯಂಗಲ್ ಹೇಳ್ತಾರೆ. ಅದಾದಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಡ್ತಾರೆ, ಎಲ್ಲ ಏನೋ ಕೊಟ್ಬಿಟ್ಟು ದೇ ಆಸ್ಕ್ ಯು ಟು ಫೈಂಡ್. ಸೊ ಆಫ್ಟರ್ ದಿಸ್ ಲೆಕ್ಚರ್ ಅಗೇನ್, ಆಫ್ಟರ್ ದಿಸ್ ಕಾನ್ಸೆಪ್ಟ್, ವಾಂಟ್ ಯು ಟು ಡೂ ನ್ಯೂಮರಿಕಲ್ಸ್ ಅರ್ಥ ಮಾಡ್ಕೊಬೇಕು. ಐ ಗಿವ್ ದ ವಿಡಿಯೋ ಆಫ್ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಐ ಆಲ್ವೇಸ್ ಗೆಟ್ ಕನ್ಫ್ಯೂಸ್, ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಸೊ ವಿಡಿಯೋ ಇದೆಯಲ್ವಾ, ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಓಕೆ ಆಯ್ತು. ಸೊ ನೀವು ಚೆಕ್ ಮಾಡೋಕ್ಕೆ ಇದಾದಮೇಲೆ. ಸೊ ಈಗ ಇದು ಅಷ್ಟೇ ಅರ್ಥ ಮಾಡ್ಕೊಬೇಕು ಮಕ್ಕಳು. ಡೋಂಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಪ್ರಿಸಮ್ ಫಾರ್ಮುಲಾದಲ್ಲಿ ವಿ ನೀಡ್ ಇಂಟರ್ಮೀಡಿಯೇಟ್ ಸ್ಟೆಪ್ಸ್. ನಿಮಗೆಲ್ಲ ಗೊತ್ತಿರುತ್ತೆ ಪ್ರಿಸಮ್ ಫಾರ್ಮುಲಾ. ಐ ಥಿಂಕ್ ಮೆನಿ ಆಫ್ ವಿಲ್ ಬಿ, ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಸ್ಟಡಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಬಿ ನೋಯಿಂಗ್ ದಿಸ್ ಅ ವೆರಿ ಫೇಮಸ್ ಫಾರ್ಮುಲಾ, a + Δm / 2 ಡಿವೈಡ್ ಬೈ ಸೈನ್ ಆಫ್ a / 2. ಬಟ್ ಕೆಲವೊಂದು ನ್ಯೂಮರಿಕಲ್ಸ್ಗೆ ವಿ ನೀಡ್ ಟು ನೋ ಇಂಟರ್ಮೀಡಿಯೇಟ್ ಕೆಲವೊಂದು ರಿಸಲ್ಟ್ಸ್ ಇರುತ್ತೆ. ಈಗ a = r1 + r2. ಅದೇ ರೀತಿ ಕೆಲವೊಂದು ಯು ಹ್ಯಾವ್ ಡೆಲ್ಟಾ = ಸಮ್ i + e - ಒಂದು ಫಾರ್ಮುಲಾ ಇದೆ. ಸೊ ಇಂಟರ್ಮೀಡಿಯೇಟ್ ಸ್ಟೆಪ್ ಫಾರ್ಮುಲಾಗಳು ಗೊತ್ತಿರಬೇಕು ನಮಗೆ. ಯು ಶುಡ್ ಆಲ್ಸೋ ನೋ ದ ಇಂಟರ್ಮೀಡಿಯೇಟ್ ಫಾರ್ಮುಲಾಸ್. ಸಿಂಪಲಾಗಿ ಹೇಳ್ತೀನಿ ನೋಡಿ ಮಕ್ಕಳೇ, ನಿಮ್ಗೆ ಏನು ಬೇಕೀಗ, ವಾಟ್ ಯು ನೀಡ್ ಟು ಫೈಂಡ್ ರಿಲೇಷನ್. ವಾಟ್ ಇಸ್ ಡಿವಿಯೇಷನ್ ಫಸ್ಟ್ ಆಫ್ ಆಲ್? ಈಗ ಈ ರೇ ಇದೆಯಲ್ವಾ, ಈ ರೇ ಹೀಗೆ ಬರ್ತಾ ಇತ್ತಾ, ಒಂದು ವೇಳೆ ಪ್ರಿಸಮ್ ಇಲ್ಲ ಅಂತ ಹೇಳಿದ್ರೆ ರೇ ಹಿಂಗೇ ಹೋಗ್ತಾ ಇತ್ತಾ ಮೇಲಕ್ಕೆ ಅಲ್ವಾ? ಬಿಕಾಸ್ ಆಫ್ ಪ್ರಿಸಮ್ ರೇ ಹಿಂಗೆ ಹೋಗಿ ಮತ್ತೆ ಇಲ್ಲಿ ರಿಫ್ರಾಕ್ಟ್ ಆಗಿ ಹಿಂಗೆ ಬಂದುಬಿಟ್ಟಿದೆ. ಅಂದರೆ ಹಿಂಗೆ ಹೋಗ್ಬೇಕಾಗಿರೋ ರೇ ಪಾಪ ಹಿಂಗೆ ಬಂದುಬಿಟ್ಟಿದೆ. ಸೊ ಡಿವಿಯೇಟ್ ಆಗಿಬಿಟ್ಟಿದೆ. ನೀವು ಅಷ್ಟೇ ಮ್ಯಾಥ್ಸ್ ಫಿಸಿಕ್ಸಲ್ಲಿ ನೀವು 100 ಹೋಗ್ತಾ ಇದ್ದೀರಾ, ನೀವೆಲ್ಲಿ ನಿಮ್ಮ ಟಾರ್ಗೆಟ್ ಏನು 100 ಕಡೆ. ಈ ಸೋಷಿಯಲ್ ಮೀಡಿಯಾ ಇದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅದು ನೋಡಿಕೊಂಡು ಕಾಲ ಕಳ್ಕೊಂಡು ಹಾಗೇನು ಡಿವೇಟ್ ಆಗ್ತೀರಿ ನೀವು ಅಲ್ವಾ? 100ಗೆ ಹೋಗೋ ಬದಲು ನೀವೇನಾದರೂ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿಲಿ 100ಕ್ಕೆ ಹೋಗೋ ಬದಲು ಇನ್ಸ್ಟೆಡ್ ಆಫ್ ರೀಚಿಂಗ್ 100, ಈವನ್ ಇಫ್ ಯು ಗೆಟ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್, ಸೋಷಿಯಲ್ ಮೀಡಿಯಾ ಇರುತ್ತೆ, ಏನೋ ಅಡ್ಡ ಬರುತ್ತೆ ನಿಮಗೆ. ಸೊ ಎಲ್ಲ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಬಂದುಬಿಟ್ವೀನು. ನೀವು ಅಷ್ಟೇ 100 ಹೋಗೋ ಬದಲು ಕೆಳಗಡೆ ಬಂದುಬಿಡ್ತೀವಿ, ಹಿಂಗೆ ಕೆಳಗಡೆ 30 ಪಾಸಿಂಗ್ ಪ್ಯಾಕೇಜಿಗೆ ಬಂದುಬಿಡ್ತೀರಾ. Instead of going there, you get passing package. So you got deviated from 100 to passing package. So don't worry. So ನನ್ನ lectures ನೋಡ್ತಾ ಇರ್ರಿ. So keep watching all the lectures. Again, I'll put you back into the normal regular path. ಅರ್ಥ ಆಯ್ತಾ? Anyway, so it's deviation. This is the meaning of deviation. So ನಮಗೇನು ಬೇಕು, ಈ ಡಿವಿಯೇಷನ್ಗೆ ಅದಾದಮೇಲೆ ಈ R1 R2 I ಮತ್ತು E ಇದಕ್ಕೆಲ್ಲದಕ್ಕೂ ರಿಲೇಷನ್ ಬೇಕು ನಮಗೆ. ವಿ ನೀಡ್ ರಿಲೇಷನ್ ಬಿಟ್ವೀನ್ ಆಲ್ ದಿಸ್ ಥಿಂಗ್ಸ್. ವೆರಿ ಸಿಂಪಲ್ ಮಕ್ಕಳು. ಅಗೇನ್ ಇಲ್ಲಿ ಹೇಳ್ತೀನಿ ನೋಡಿ, ವೆರಿ ಸಿಂಪಲ್ ನೋಡಿ. ಇದು ಡಿವಿಯೇಷನ್, ನನಗೆ ಇದು ಡಿವಿಯೇಷನ್, ಅರ್ಥ ಆಯ್ತಾ? ಇದು ಡಿವಿಯೇಷನ್. ಇಲ್ಲಿ ಒಂದು ನೀವೇನು ಮಾಡೋಕ್ಕಂದ್ರೆ ಬೇಸಿಕಲಿ ಯೂಸಿಂಗ್ ಅಗೇನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಎಕ್ಸ್ಟೀರಿಯರ್ ಅಂದರೆ ಏನು?
ಯಾವುದೋ ಒಂದು ಟ್ರಯಾಂಗಲನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಈ ಆ್ಯಂಗಲ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಅರ್ಥ ಆಯ್ತಾ? ಸೊ ಡಿವಿಯೇಷನ್ ಡೆಲ್ಟಾ ವಿಲ್ ಬಿ ಈಕ್ವಲ್ ಟು ಇಲ್ಲೊಂದು ಸಣ್ಣ ಆ್ಯಂಗಲ್ ಇದೆ, ಇಲ್ಲೊಂದು ಸಣ್ಣ ಆ್ಯಂಗಲ್ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲೊಂದು ಇಷ್ಟು ಮಾತ್ರ, ನಾಟ್ ಫುಲ್ಲಿ, ಓನ್ಲಿ ದಿಸ್ ಮಚ್. ಇದೊಂದು ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್ ಇದೆ. ಸೊ ನೀವು ತೊಗೊಂಡ್ರೆ ಈ ಥರ ಇದೆ, ಇಲ್ಲೊಂದು ಈ ಥರ ಇದೆ ಡಾಟು, ಇಲ್ಲಿ ಡಾಟ್ ಇದೆ. ಸೊ ದಿಸ್ ಇಸ್ ಫುಲ್ಲಿ, ನೋಡಿ ಇದು ಫುಲ್ಲಿ ಐ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸು. ಹಂಗಾದ್ರೆ ಇದು ಫುಲ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರುತ್ತೆ. ಏಕೆ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಎರಡು ಆ್ಯಂಗಲ್ ಹಿಂಗಿದ್ರೆ ದಿಸ್ ಆ್ಯಂಗಲ್ ಮಸ್ಟ್ ಬಿ ಈಕ್ವಲ್ ದಿಸ್ ಆ್ಯಂಗಲ್. ದಿಸ್ ಅ ವೆರಿ ಫೇಮಸ್. ನಾವು 9th ಬಗ್ಗೆ ಕಲಿತಾ ಇದ್ರಲ್ವ, ಐ ಈಸ್ ಈಕ್ವಲ್ ಟು ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್. ಸೊ ಇದು ಐ ಅಂತ ಹೇಳಿದ್ರೆ ಇದು ಫುಲ್ಲಿ ಐ ಇರುತ್ತೆ. ಅದರಲ್ಲಿ ಆಲ್ರೆಡಿ ಒಂದು ಸಣ್ಣ ಪಾರ್ಟ್ R1 ಇದೆ ಕೆಳಗಡೆ, ಇದು R1, ಇದು ಫುಲ್ ಐ, ಇದು ಫುಲ್ ಐ, ಅದರಲ್ಲಿ ಆಲ್ರೆಡಿ R1 ಇದೆ. ಈ ಸ್ಮಾಲ್ ಪಾರ್ಟ್ ಇದೆಯಲ್ವಾ, ಸ್ಮಾಲ್ ಪಾರ್ಟು, ಈ ಪಾರ್ಟ್ ಬಂದು ಐ ಮೈನಸ್ R1 ಬರುತ್ತೆ. ಅದೇ ರೀತಿ ಈ ಸ್ಮಾಲ್ ಆ್ಯಂಗಲ್ ಇದೆಯಲ್ವಾ, ಇದು ನಮಗೇನು ಬರುತ್ತೆ? ಇದು ಇ ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಎಮರ್ಜೆಂಟ್. ಕೆಲವೊಂದು ಕಡೆ I1 I2 ಅಂತ ತೊಗೊತಾನೆ, ಕೆಲವೊಂದು ಕಡೆ ಐ ಮತ್ತು ಇ ಅಂತ ತೊಗೊತೀವಿ. ಸೊ ಆ್ಯಸ್ ಪರ್ ದ NCERT ವಿ ಟೇಕ್ ಇಟ್. ಸೊ ಇ ಅಂತಿದೆಯಾ? ಸೊ ಇ ಅಂದರೆ ಇದು ಫುಲ್ ಇ ಇರುತ್ತೆ, ಅದರಲ್ಲಿ ಆಲ್ರೆಡಿ ಸ್ವಲ್ಪ R2 ಕೆಳಗಡೆ R2 ಇದೆ. ಸೊ ರಿಮೈನಿಂಗ್ ಈ ಆ್ಯಂಗಲ್ ಬಂದು ಏನಾಗುತ್ತೆ? ಇ ಮೈನಸ್ R2 ಆಗುತ್ತೆ. ಸೊ ದ ಡಿವಿಯೇಷನ್, ಸೊ ದಿಸ್ ಡಿವಿಯೇಷನ್ ಮಸ್ಟ್ ಬಿ ಈಕ್ವಲ್ ಟು ನನ್ನ ಈ ಆ್ಯಂಗಲ್ ನೋಡಿ, ದಿಸ್ ಆ್ಯಂಗಲ್ ಇಷ್ಟೇ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್, ದಿಸ್ ಡಿವಿಯೇಷನ್. ಸೊ ಡಿವಿಯೇಷನ್ ಮಸ್ಟ್ ಬಿ ಈಕ್ವಲ್ ಟು ಇದು ಐ ಮೈನಸ್ R1 ಪ್ಲಸ್ ಇ ಮೈನಸ್ R2 ಬರುತ್ತೆ. ಎರಡನ್ನು ನಾವು ಸಿಂಪ್ಲಿಫೈ ಗ್ರೂಪ್ ಮಾಡಿದ್ರೆ ಐ ಪ್ಲಸ್ ಇ ಎರಡು ಪಾಸಿಟಿವ್ ಇದೆ. I'll take minus R1 minus R2, I'll take minus common, I'll get R1 plus. ಇದು ಬೇಸಿಕ್ ಫಾರ್ಮುಲಾ, ಅರ್ಥ ಆಯ್ತಾ? ಅದಾದಮೇಲೆ ವಿಲ್ ಟ್ರೈ ಟು ಸಿ, ನೀವೇ ಹೇಳಿ ನಿಮಗೆ, ಕ್ಯಾನ್ ಯು ಮೆಷರ್ R1 and R2? ಅಫ್ಕೋರ್ಸ್ ಯು ಕ್ಯಾನ್ ಯೂಸ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಮೆಷರ್, ಬಟ್ ಅಷ್ಟು ಈಸಿನಾ? ಈಸ್ ಇಟ್ ಈಸಿ ಟು ಮೆಷರ್ R1 and R2? ಐನ ಮೆಷರ್ ಮಾಡ್ಬೋದು. ಐ ವಾಟ್ ಆ್ಯಂಗಲ್ ಇಸ್ ಗೋಯಿಂಗ್, ವಾಟ್ ಆ್ಯಂಗಲ್ ಇಟ್ ಕೇಮ್ ಔಟ್, ವಿ ಕ್ಯಾನ್ ಯೂಸಿಂಗ್ ದ ಗ್ಲಾಸ್ ಪ್ರಿಸಮಿಂಗ್ ಇಟ್ಕೊಂಡು ನಾವು ಮೆಷರ್ ಮಾಡ್ಕೊಬೋದು, ಇದು ಇಟ್ಕೊಂಡು ಮಾಡ್ಬೋದು, ಮೆಷರ್ ಮಾಡ್ಬೋದು. ಆದರೆ ಒಳಗಡೆ ಹೆಂಗೆ ಮೆಷರ್ ಮಾಡೋಕ್ಕಾಗುತ್ತೆ R1 R2 ಅಲ್ವಾ? ಅದನ್ನು ಬೇಕಾದ್ರೆ ನೀವು ತೆಗೆದುಬಿಟ್ಟು ಮತ್ತೆ ಡಯಾಗ್ರಾಮ್ ಮಾಡ್ಕೊಂಡು ಮರಿಬೋದು. ಇನ್ಸ್ಟೆಡ್ ಆಫ್ ದ್ಯಾಟ್, ಒಂದು ವೇಳೆ ಇಫ್ ಯು ಏಬಲ್ ಟು ರೈಟ್ R1 R2 ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್, ದಟ್ ವಿಲ್ ಬಿ ವೆರಿ ಈಸಿ. ಏನಕ್ಕೆ? ಆ್ಯಂಗಲ್ ಆಫ್ ಪ್ರಿಸಮ್ ಇಸ್ ಫಿಕ್ಸ್ಡ್. ಆ್ಯಂಗಲ್ ಆಫ್ ಪ್ರಿಸಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ ಒಂದು ಲೆನ್ಸ್ಗೆ. ಸೊ ವಿ ನೀಡ್ ಟು ಟ್ರೈ ಟು ಗೆಟ್, ನಾವೇನು ಮಾಡೋಕ್ಕೀಗ, ವಿ ಶುಡ್ ಟ್ರೈ ಟು ಗೆಟ್ R1 R2 ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಎ. ಸೊ ಇದನ್ನು ಚೆಕ್ ಮಾಡೋಕ್ಕೆ ನಾವೀಗ, ಇದನ್ನ ಹೇಗೆ ಚೆಕ್ ಮಾಡೋದು ಈಗ? ಹೌ ಟು ಗೆಟ್ ಇಟ್ ನೋಡಿ, ಎಲ್ಲ ಎರೇಸ್ ಮಾಡ್ಲಾಯ್ತು. ಈಗ ನಾವೇನು ಮಾಡೋಣ, ಈಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಗಲ್ ಆಫ್ ಪ್ರಿಸಮ್ ಇಲ್ಲಿದೆಯಾ? ಸೊ ನಾವು ಒಂದು ವೇಳೆ ನೋಡಿ, ಈ ಕ್ವಾಡ್ರಿಲ್ಯಾಟ್ರಲ್ ತೊಗೊಂಡು ನಾವು, ಇಫ್ ಯು ಟೇಕ್ ದಿಸ್ ಕ್ವಾಡ್ರಿಲ್ಯಾಟ್ರಲ್, ನೋಡಿ ಕ್ವಾಡ್ರಿಲ್ಯಾಟ್ರಲ್ ಇದೆಯಾ? ಈ ಕ್ವಾಡ್ರಿಲ್ಯಾಟ್ರಲಲ್ಲಿ ಇದು ಯಾವತ್ತು ನೋಡಿ, ಇದು 90, ಇದು ನಾರ್ಮಲ್. ಇದು ಸೊ ನಾರ್ಮಲ್ ಇಸ್ ಆಲ್ವೇಸ್ 90 ಡಿಗ್ರೀಸ್. ಇದು ನಾರ್ಮಲ್, ಇದು 90 ಡಿಗ್ರೀಸ್. ಇದು ಆ್ಯಂಗಲ್ ಎ. ಇದೆಷ್ಟಿರ್ಬೇಕೀಗ ಈ ಆ್ಯಂಗಲು? ಸೊ ಇದು ಆಲ್ರೆಡಿ 90 90 180 ಇದೆ. ಟೋಟಲ್ ಆ್ಯಂಗಲ್ 360 ಇರಬೇಕು. ಯಾವುದೇ ಕ್ವಾಡ್ರಿಲೇಟರ್ ತಗೊಂಡು 360 ಇರುತ್ತೆ. ಆಲ್ರೆಡಿ 180 ಇಲ್ಲಿದೆ. ಸೊ ರಿಮೈನಿಂಗ್ 180, ಇವೆರಡೂ ಸೇರಿ ರಿಮೈನಿಂಗ್ 180 ಆಗಬೇಕು. ಅಂದರೆ ಈ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎನ್, ಈ ಎನ್ ಅಂದರೆ QNR, ದಿಸ್ ಎನ್ ಮಸ್ಟ್ ಬಿ ಈಕ್ವಲ್ ಟು 180. ಅರ್ಥ ಆಯ್ತಾ? ಅದೇ ಇದು ಅರ್ಥ ಇದೆ ಕ್ಲಿಯರಾಗಿ? ಸೊ ಕ್ವಾಡ್ರಿಲೇಟರ್ ತೊಗೊತಾ ಇದೆ ಫಸ್ಟು. ಇಲ್ಲಿ ಆಲ್ರೆಡಿ 90, ಇಲ್ಲಿ 90 ಇದೆ. 90 + 80 180 ಆಯಿತು. ಇವೆರಡು ನೀವು ಆ್ಯಡ್ ಮಾಡಿದ್ರೆ 180 ಬರಬೇಕು. ಟೋಟಲಿ 360 ಇರಬೇಕು ಕ್ವಾಡ್ರಿಲೇಟರ್ಗೆ. ಬರೀ ಮ್ಯಾಥ್ಸ್ ಇದು ಆ್ಯಂಗಲ್ಸು. ಈಗೇನು ಮಾಡೋಣ, ಈಗ ಆಲ್ರೆಡಿ ಎನ್ ಇದೆಯಲ್ಲಿ, ಈಗ ಅದೇ ಈ ಟ್ರಯಾಂಗಲ್ ತೊಗೋಣ. ಈಗ ಈ ಟ್ರಯಾಂಗಲ್ ತೊಗೋಣ. ಈ ಟ್ರಯಾಂಗಲಲ್ಲಿ ಇಲ್ಲಿ R1 ಇದೆ, ಇಲ್ಲಿ R2 ಇದೆ. ಈ ಎನ್ ಎಷ್ಟಿರ್ಬೇಕೀಗ? ಸೊ ಟ್ರಯಾಂಗಲ್ ಮೂರು ಸೈಡ್ ಮೂರು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ R1 R2 ಬಂದು ಎನ್. ಸೊ ಓಕೆ, ಯು ಕ್ಯಾನ್ ಸೇ ಇನ್ ದಿಸ್ ಒನ್ ಮೋರ್. ಸೊ R1 + R2 + ಎನ್, ಅದು 180 ಇರಬೇಕಾ? ಈ ಎರಡು ಈಕ್ವೇಷನ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? A + n = 180. ಅದೇ ರೀತಿ R1 + R2 + ಅಗೇನ್ n should be equal to 180. ಸೊ ಡೋಂಟ್ ಯು ಥಿಂಕ್ A must be equal to R1 + R2? ಬರೀ ಆ್ಯಂಗಲ್ ಎ ಬಂದು R1 + R2 ಆಗಿರುತ್ತೆ. ಇದು ರಿಲೇಷನ್ ಬಿಟ್ವೀನ್ A ಆ್ಯಂಡ್ R1 R2. ಈಗ ನಮಗೆ ಸಿನ್ಸ್ ವಿ ನೋ A ಆ್ಯಂಗಲ್ ಆಫ್ ಪ್ರಿಸಮ್, ಆರಾಮ್ಸೆ ನೋ
ನಿಮ್ಗೆ ಎಲ್ಲ ನ್ಯೂಮರಿಕಲ್ಸ್ ಕ್ವಶನ್ಸಲ್ಲೂ ಆ್ಯಂಗಲ್ ಪ್ರಿಸಮ್ ಕೊಡ್ತಾರೆ. ಅವ್ರು ಇಂಡಿವಿಜುವಲ್ R1 R2 ಕೊಡೋದಿಲ್ಲ. ಅರ್ಥ ಇದು ರಿಲೇಷನ್ ಬಿಟ್ವೀನ್ R1 R2. ಅರ್ಥ ಆಯ್ತಾ? ಈಗ ನಾನು ಒಂದು ವೇಳೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಡೆಲ್ಟಾ ಏನು ಬರುತ್ತೆ, I ಪ್ಲಸ್ ಇ ಮೈನಸ್ ಎ ಬರುತ್ತೆ. ಅರ್ಥ ಆಯ್ತು ಕ್ಲಿಯರಾಗಿ? ಇದು ಮಕ್ಕಳೇ ಇದು ಅರ್ಥ ಆದಮೇಲೆ ದೆನ್ ವಿಲ್ ಗೋ ಫಾರ್ ಡಿ ಮಿನಿಮಮ್. ಸೊ ಐ ಎಕ್ಸ್ಪ್ಲೇನ್. ನೋಡಿ ಇಷ್ಟು ಅರ್ಥ ಕ್ಲಿಯರಾಗಿ ಇದು ಅರ್ಥ ಮಾಡ್ಕೊಳ್ಳಿ. ಸೊ ಐ ಹ್ಯಾವ್ ಗಿವನ್ ದಿಸ್ ಕನ್ಸಿಡರ್ ಟ್ರಯಾಂಗಲ್. ಫಸ್ಟ್ ನಾವೇನು ಮಾಡೋಣ, ಟ್ರಯಾಂಗಲ್ ಯಾವುದು MQR. ಇನ್ ದಿಸ್ ಟ್ರಯಾಂಗಲ್ MQR ದಿಸ್ ಆ್ಯಂಗಲ್, ಈ ಸ್ಮಾಲ್ ಆ್ಯಂಗಲ್ ಇದೆಯಲ್ವಾ, ಅದು I ಮೈನಸ್ R1 ಆಗಿರುತ್ತೆ. ಬಿಕಾಸ್ ಇದು I ಅಂತ ಹೇಳಿದ್ರೆ ಇದು ಫುಲ್ I ಇರುತ್ತೆ. ಆಲ್ರೆಡಿ ಇಲ್ಲಿ R1 ಇದೆ. ಸೊ I ಮೈನಸ್ R1 ಅದು E ಮೈನಸ್ R2 ಆಗಿರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ವಿಲ್ ಗೆಟ್ ದಿಸ್ ಎಕ್ಸ್ಪ್ರೆಷನ್. ಆ್ಯಂಡ್ ಅಗೇನ್ ಫಸ್ಟ್ ನೀವು ಕ್ವಾಡ್ರಿಲೇಟರಲ್ ಕನ್ಸಿಡರ್ ಮಾಡಬೇಕು. AQNR ಅದರಲ್ಲಿ ಆ್ಯಂಗಲ್ QNR ಪ್ಲಸ್ A = 180. ಇಂತಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಇವೆರಡು 90 ಆಗಿರುತ್ತೆ. ಇನ್ನೂ ಬೇಕಾ, ಇನ್ನೂ ಲೆಂತಿ ಬರೀಬೋದು. ಯು ಕ್ಯಾನ್ ರೈಟ್ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ Q ಪ್ಲಸ್ ಆ್ಯಂಗಲ್ N ಪ್ಲಸ್ ಆ್ಯಂಗಲ್ R. ದೆನ್ ಯು ಕ್ಯಾನ್ ಪುಟ್ 90 ಫಾರ್ ದಿಸ್. ದಟ್ ಶುಡ್ ಬಿ ಈಕ್ವಲ್ ಟು 360. ದೆನ್ ಶಿಫ್ಟ್ 180 ದಟ್ ಸೈಡ್. ಬೇಡ, ಸಿಂಪಲ್ ಆಗಿ ಇವೆರಡು 90 ಆಗಿರುತ್ತೆ. ಇವೆರಡು 180 ಆಗಿರಬೇಕು. ಗೆಟ್ ದಿಸ್ ಆ್ಯಂಗಲ್. Similarly this, comparing this equation 2 and 3, from 2 and 3 what you can clearly see, ಇದು ಪ್ಲಸ್ ಇದು 180 ಆಗಿರಬೇಕು. ಅದೇ ರೀತಿ ಇದು ಪ್ಲಸ್ ಇದು ಸೇಮ್ ಆ್ಯಂಗಲ್ ಮತ್ತೆ 180 ಆಗಿರಬೇಕು. ಅಂದರೆ ಇವೆರಡು ಈಕ್ವಲ್ ಆಗಿರಬೇಕಲ್ವಾ. ವಿ ಕ್ಯಾನ್ ಈಕ್ವೇಟ್ ಬೋತ್ ನಾವು. ದೆನ್ ವಿ ಗೆಟ್ ದಿಸ್ ಆನ್ಸರ್ ಆಸ್ ಲೈಕ್ ದಿಸ್. ಅಂದರೆ E = R1 + R2 ಬರುತ್ತೆ. ಇನ್ ದ ಪ್ಲೇಸ್ ಆಫ್ A ವಿ ಕ್ಯಾನ್ ರಿಪ್ಲೇಸ್ A. ಈ ಫಾರ್ಮ್ನ ಗೊತ್ತಿರಬೇಕು ನಿಮಗೆ. ಇದು ಡಿ ಮಿನಿಮಮ್ ಅಲ್ಲ, ಇದು ಅಟ್ ಎನಿ ಅದರ್ ಕಂಡೀಷನ್ ಅದರ್ ದ್ಯಾನ್ ಮಿನಿಮಮ್ ಡಿವಿಯೇಷನ್. ಇಟ್ ಇಸ್ ಎ ಜನರಲ್ ಕಂಡೀಷನ್. ಈಗ ಮಿನಿಮಮ್ ಡಿವಿಯೇಷನ್ ಅಂದರೆ ಏನು ಗೊತ್ತಾ ಮಕ್ಕಳೇ? ಸೊ ಇದರಲ್ಲಿ ಏನಾಗುತ್ತೆ, ನೀವು I ಚೇಂಜ್ ಮಾಡ್ತಾ ಇದ್ದಂಗೆ ಡಿ ಚೇಂಜ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಡಿ ಮಿನಿಮಮ್ ಬರುತ್ತೆ. ಅಂದರೆ ನೀವು I ಚೇಂಜ್ ಮಾಡ್ದಂಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ನಿಮಗೆ ಮಿನಿಮಮ್ ಡಿವಿಯೇಷನ್ ಬರುತ್ತೆ. ದೇ ಸಮ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ಯು ಗೆಟ್ ಮಿನಿಮಮ್ ಡಿವಿಯೇಷನ್. ಪ್ರಾಪರ್ ಗ್ರಾಫಿ ಯಾವುದೋ ಒಂದಕ್ಕೆ ಯು ಗೆಟ್ ಮಿನಿಮಮ್ ಡಿವಿಯೇಷನ್. ಫಾರ್ ಎಕ್ಸಾಂಪಲ್ ದ ಆ್ಯಂಗಲ್ ಆಫ್ ಡಿವಿಯೇಷನ್, ಯಾವುದೋ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಯಾವುದೋ ಒಂದು ಮಿನಿಮಮ್ ಡಿವಿಯೇಷನ್ ಬರುತ್ತೆ. ಈ ಗ್ರಾಫ್ ತುಂಬ ಚೆನ್ನಾಗಿದೆ. ದೇರ್ ಒನ್ಸ್ ಇಟ್ ವಾಸ್ ಆಸ್ಕ್ಡ್ ಇನ್ ದ ಯಾವುದೋ ಒಂದು CET ಕ್ವಶನ್ ಕೇಳಿದ್ದಾರೆ. ನೀವು CET ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ದೇ ಡಿಡ್ಂಟ್ ಆಸ್ಕ್ ಎಟ್ ದಿಸ್ ಲೊಕೇಶನ್, ದೇ ಆಸ್ಕ್ ಅದರ್ ದ್ಯಾನ್ ದಿಸ್ ಡಿ ಮಿನಿಮಮ್, ರೈಟ್? ಎನಿ ಅದರ್ ಪ್ಲೇಸ್ ಇಫ್ ಯು ಟೇಕ್, ಯು ಆಲ್ವೇಸ್ ಹ್ಯಾವ್ 2 ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಫಾರ್ ಸೇಮ್ ಡಿವಿಯೇಷನ್ ಯು ಹ್ಯಾವ್ 2 ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೇಮ್ ಡಿವಿಯೇಷನ್ಗೆ ನಾವು ಐ ವಾಂಟ್ 50 ಡಿಗ್ರಿ ಡಿವಿಯೇಷನ್ ಅಲ್ವಾ, ನನಗೆ 50 ಡಿಗ್ರಿ ಡಿವಿಯೇಷನ್ ಬೇಕಂತ ಹೇಳಿದ್ರೆ ದೇರ್ ಆರ್ 2 ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ಯು ಗೆಟ್ 50 ಡಿಗ್ರಿ ಡಿವಿಯೇಷನ್. ಬಟ್ ಡಿ ಮಿನಿಮಮ್ happens at only 1 angle. ಇಟ್ಸ್ ಅ ನೈಸ್ ಕ್ವಶನ್. ನೀವು ಯಾವುದು ಕಾಂಪಿಟೇಟಿವ್ CET ಕೇಳಿದ್ದಾರೆ. ಸೊ ಎನಿವೆ ನಮ್ಗೆ ಇಲ್ಲಿ ಬೇಡ ಈಗ. ಸೊ ವಿ ಕಮ್ ಅಟ್ ಡಿ ಮಿನಿಮಮ್. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಈಗ ಮಿನಿಮಮ್ ಡಿವಿಯೇಷನ್ ಸಿಗುತ್ತೆ. ಅದಕ್ಕಿಂತ ಕಡಿಮೆ ಹಾಕೋದು ಇಲ್ಲಿ ಹ್ಯಾವ್ ಸಮ್ ಡಿಫ್ರೆಂಟ್ ವ್ಯಾಲ್ಯೂ, ಅದಕ್ಕಿಂತ ಮೇಲೆ ಆಗೋ ಡಿಫ್ರೆಂಟ್ ವ್ಯಾಲ್ಯೂ. ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಗೆಟ್ ಮಿನಿಮಮ್. ಸೊ ಈ ಮಿನಿಮಮ್ ಡಿವಿಯೇಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಪ್ರಿಸಮ್ ತೊಗೊಂಡ್ರೆ ಅಟ್ ದಿಸ್ ಕೇಸ್ ಏನು ರೇ ಇದೆಯಲ್ವಾ, ಈ ರಿಫ್ರಾಕ್ಟೆಡ್ ನೋಡಿ, ಇದು ರಿಫ್ರಾಕ್ಟೆಡ್ ರೇ, ಇದು ಒಳಗಡೆ ಹೋಗ್ತಾರೆ ರಿಫ್ರಾಕ್ಟೆಡ್. ಇದು ಇನ್ಸಿಡೆಂಟ್ ರೇ, ಇದು ಎಮರ್ಜೆಂಟ್ ರೇ. ರಿಫ್ರಾಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಬೇಸ್. ಈ ರೇ ಇದೆಯಲ್ವಾ, ಇದು ಬೇಸ್ಗೆ ಪ್ಯಾರಲಲ್ ಆಗಿರುತ್ತೆ ಮತ್ತು ಫುಲ್ ಸಿಮೆಟ್ರಿಕ್ ಆಗಿರುತ್ತೆ. ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಅಷ್ಟೇ ಈನೂ ಇರುತ್ತೆ. ಈ ಆಲ್ಸೋ ವಿಲ್ ಬಿ I ಓನ್ಲಿ. ಅಟ್ ದ ಸೇಮ್ ಟೈಮ್ ಈ R1 R2 ಎರಡು ಇದೆಯಲ್ವಾ, R1 ಮತ್ತು R2 ಕೂಡ ಈಕ್ವಲ್ ಆಗಿರುತ್ತೆ ಎರಡೂ. ಸೊ ಅಟ್ ಮಿನಿಮಮ್ ಡಿವಿಯೇಷನ್ ವಾಟ್ ವಿಲ್ ಹ್ಯಾಪನ್ ಏನಾಗುತ್ತೆ, I ಅನ್ನೋದು I and E will be equal and the refracted ray will be parallel to the base and R1 equal to R2 is equal to I R. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ, ಇಫ್ ಯು ಗೋ ಟು ದಿಸ್ ಫಾರ್ಮುಲಾ, ನಾವೇನು ಕಲ್ತಿದ್ದೀವಿ ಇಲ್ಲಿ, A is equal to R1 plus R2 ಅಲ್ವಾ. ನಾನು ಇಲ್ಲೂ R ಹಾಕ್ತೀನಿ, ಈಗ ಇಲ್ಲೂ R ಹಾಕ್ತೀನಿ. R plus R ಏನಾಗುತ್ತೆ 2R. ಸೊ 2R will be equal to A and R ಏನಾಗುತ್ತೆ A divided by 2. So what will happen R now? R becomes A divided by 2 at minimum deviation. ಅದೇ ರೀತಿ if you use D minimum, if you go to this formula, D ಅಂದರೆ ಏನು, I plus E by A ಅಲ್ವಾ. ಎರಡು ಈಕ್ವಲ್ ಆಗಿರುತ್ತೆ. I plus I ಎರಡು I. I plus I ಏನಾಗುತ್ತೆ 2I minus A ಬರುತ್ತೆ. ದಿಸ್ ಇಸ್ ಅಟ್ ಡಿ ಮಿನಿಮಮ್. ಸೊ ಡಿ ಮಿನಿಮಮ್ ಏನಾಗುತ್ತೆ ನಮ್ಗೆ ಬೇಸಿಕಲಿ ಈಗ I ಪ್ಲಸ್ ನಿಮಗೆ A ಪ್ಲಸ್ ಡೆಲ್ಟಾ M ಡಿವೈಡ್ ಬೈ 2 ಬರುತ್ತೆ. ಅದಾದಮೇಲೆ ನಂತರ ಅಗೇನ್ ಸ್ನೆಲ್ಸ್ ಲಾ ಯೂಸ್ ಮಾಡಿ I ಪ್ಲೇಸಲ್ಲಿ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ದಿಸ್ ಆ್ಯಂಡ್ R ಪ್ಲೇಸಲ್ಲಿ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ದಿಸ್, ದೆನ್ ಫೈನಲಿ ಯು ಗೆಟ್ ದಿಸ್ ಫಾರ್ಮ್. ಅರ್ಥ ಆಯ್ತಾ?
ಸೊ ರೇ ಆಪ್ಟಿಕ್ಸಲ್ಲಿ ಡಿರೈವೇಷನ್ಸ್ ಅಂತ ಈ ಡಿರೈವೇಷನ್ಸ್ ಇರೋದು ಮಕ್ಕಳೇ. ಪ್ರತಿ ನಾನು ನೋಡ್ದಂಗೆ ಬೋರ್ಡ್ ಎಕ್ಸಾಮಲ್ಲಿ ಯೂಶಲಿ ಮಾರ್ಕ್ಸ್ ಡಿರೈವೇಷನ್ಸ್ ಕೇಳ್ತಾರೆ, ಇಲ್ಲಾಂದರೆ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ದ ಸೇಮ್ ಫಾರ್ಮುಲಾಸ್. ಸೊ ಎಲ್ಲ ಡಿರೈವೇಷನ್ಸು ನಿಮ್ಗೆ ಗೊತ್ತಿರಬೇಕು. ಎಲ್ಲ ಡಿರೈವೇಷನ್ಸು ಪ್ರಾಪರಾಗಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು ನೀವು. ಸೊ ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇರುತ್ತೆ. ಸೊ ಯು ಹ್ಯಾವ್ ಟು ಗೆಟ್ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ನಾವು. ಆಲ್ಫಾ ಮತ್ತು ಬೀಟಾ ಹೇಗೆ ತೊಗೊಬೇಕು, ಎರಡು ಸರ್ಫೇಸ್ ತೊಗೊಂಬಿಟ್ಟು ಎರಡಕ್ಕೂ ಯು ಹ್ಯಾವ್ ಟು ಟೇಕ್ ಕಾಮನ್ ಆ್ಯಂಡ್ ಪುಟ್ ಇನ್ ದ ಫಾರ್ಮುಲಾ, ಸ್ನೆಲ್ಸ್ ಲಾ, ಅಷ್ಟೇ ಮಕ್ಕಳೇ. ಸೊ ದಿಸ್ ಇಸ್ ಹೌ ಇಟ್ ಈಸ್ ದೇರ್. ಸೊ ನನಗೆ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ಡಿರೈವೇಷನ್. ನಿಮ್ಗೆ ಅರ್ಥ ಆಗಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ಹೇಳಿ ಎಸ್ ವಿ ಅಂಡರ್ಸ್ಟುಡ್ ಆಲ್ ಡಿರೈವೇಷನ್ಸ್ ಅಂತ. ಎಲ್ಲ ಡಿರೈವೇಷನ್ಸ್ನ ಬುಕ್ಕಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಪ್ರೀವಿಯಸ್ ಲೆಕ್ಚರ್ ಆಲ್ಸೋ, ಪ್ರೀವಿಯಸ್ ಲೆಕ್ಚರ್ ನೋಡಿ, ಅದ್ರಲ್ಲಿ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಇದ್ರ ಮೇಲೆ ನ್ಯೂಮರಿಕಲ್ಸ್ ಆಲ್ರೆಡಿ ಮಾಡಿದ್ದೀನಿ. ಅಲ್ಲಿ ಗಿವ್ ನ್ಯೂಮರಿಕಲ್ಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್, ನ್ಯೂಮರಿಕಲ್ಸ್ ವೀಡಿಯೋ, ಅದನ್ನು ಹೋಗಿ ಚೆಕ್ ಮಾಡಿ. ಇಮಿಡಿಯೇಟ್ಲಿ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು. ಅದಾದರೂ ಒಂದೇ ಒಂದು ಸಣ್ಣ ಟಾಪಿಕ್ ಇದೆ, ವಿ ಹ್ಯಾವ್ ದ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಅದನ್ನು ನೀನು ಒಂದು ಸ್ವಲ್ಪ ವಿತಿನ್ 30-20 ಮಿನಿಟ್ಸ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಲೆಕ್ಚರ್. ಓಕೆನಾ? ದಟ್ಸ್ ಇಟ್. ವಿತ್ ದಿಸ್ ರೇ ಆಪ್ಟಿಕ್ಸ್ ಇಸ್ ಫಿನಿಶ್ಡ್ ಆ್ಯಂಡ್ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಟೇಕ್ ಕೇರ್.